ನಗ್ಸೋರ್ಬೇಕು ನಿಮಗೆ. ಈಗ ಪೂಜ್ಯರಿಂದ ಆಶೀರ್ವಚನ ನಡೀತೈತಿ. ದಯವಿಟ್ಟು ತಾವೆಲ್ಲರೂ ಸ್ವಲ್ಪ ಶಾಂತತೆಯನ್ನು ಕಾಯ್ಕೊಳ್ಬೇಕು. ಪರಮ ಪೂಜ್ಯರಾಗಿರುವಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳವರು ಬಹಳಷ್ಟು ಜ್ಞಾನಿಗಳು ಮತ್ತು ಹಲವಾರು ವ್ಯಾಖ್ಯಾನ ಗ್ರಂಥಗಳನ್ನು ಬರೆದಿರುವಂತಹ ಪರಮ ಪೂಜ್ಯರು. ಅಂತಹ ಪರಮ ಪೂಜ್ಯರು ನಮ್ಮೂರಿಗೆ ದಯಮಾಡಿಸಿ ನೀವೆಲ್ಲ ಹುಬ್ಬಳ್ಳಿಯ ಶರೀರಂ ಸ್ವರೂಪಂ ತಥಾ ವಾ ಕಲತ್ರಂ ಯಶಶ್ಚಾರು ಚಿತ್ರಂ ಧನಂ ಮೇರುತುಲ್ಯಂ ಮನಶ್ಚೇನ ಲಗ್ನಂ ಗುರೋರಂಘ್ರಿ ಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ ಷಡಂಗಾದಿವೇದೋ ಮುಖೇ ಶಾಸ್ತ್ರವಿದ್ಯಾ ಕವಿತ್ವಾದಿಗದ್ಯಂ ಸುಪದ್ಯಂ ಕರೋತಿ ಮನಶ್ಚೇನ ಲಗ್ನಂ ಗುರೋರಂಘ್ರಿ ಪದ್ಮೇ ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಂ. ಸದಾವಕಾಲ ಸ್ಮರಣೀಯರಾದ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯನ್ನ, ಸದ್ಗುರು ಷಣ್ಮುಖಾರೂಢ ಯತಿಗಳನ್ನ, ಪರಮಾರಾಧ್ಯ ಶ್ರೀಮನ್ ನಿಜಗುಣ ಶಿವಯೋಗಿಯ ಕೈವಲ್ಯ ಸಾಹಿತ್ಯಕ್ಕೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಶತಾಯುಷ್ಯ ಪರ್ಯಂತರ ಹಳ್ಳಿ ಪಟ್ಟಣಗಳನ್ನು ಸಂಚರಿಸಿ ನಿಜಗುಣರ ಶಾಸ್ತ್ರ ಬೋಧಿಸಿ ಅನಂತ ಮುಮುಕ್ಷುಗಳ ಉದ್ಧಾರ ಕರ್ತೃಗಳಾದ ಆರೂಢ ಜ್ಯೋತಿ ಶಿವಪುತ್ರ ಜನವರ ಪವಿತ್ರ ಸನ್ನಿಧಾನದಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಆಚರಿಸಿ ಎನ್ನ ಆತ್ಮಕಲ್ಯಾಣ ಕರ್ತೃಗಳು ಪ್ರಸಂಗಾನುಸಾರ ಮಾದನ ಹಿಪ್ಪರಿಗೆಯ ಸುಕ್ಷೇತ್ರಕ್ಕೆ ಆಗಮಿಸಿ ತಮ್ಮ ದಿವ್ಯ ದರ್ಶನಾಶೀರ್ವಾದವನ್ನು ದಯಪಾಲಿಸುತ್ತಾ ಭಕ್ತೋದ್ಧಾರವನ್ನು ಗೈದ ಪೂಜ್ಯ ಗುರುಗಳವರ ಪವಿತ್ರ ಚರಣ ಕಮಲಗಳನ್ನು ಪ್ರಾರ್ಥಿಸಿ, ಮಾದನ ಹಿಪ್ಪರಿಗೆಯ ಮಹಿಮಾಮೂರ್ತಿ ಸದ್ಗುರು ಶರಣ ಶಿವಲಿಂಗೇಶ್ವರ ಸಾಧು ಮಹಾರಾಜರ 150ನೆಯ ಜಯಂತ್ಯೋತ್ಸವದ ವಿಶೇಷ ಸಮಾರಂಭದ ಪಾವನ ಸನ್ನಿಧಾನವನ್ನು ದಯಪಾಲಿಸಿದಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಸದಾಶಿವ ಮಹಾಸ್ವಾಮಿಗಳವರು ಮಧ್ವೀರಶೈವ ಶಿವಯೋಗ ಮಂದಿರ ಸಂಸ್ಥೆಯ ಉಪಾಧ್ಯಕ್ಷರು, ಹಾವೇರಿ ಹುಕ್ಕೇರಿ ಮಠದ ಪೀಠಾಧ್ಯಕ್ಷರಾಗಿರುವಂತಹ ಪೂಜ್ಯಪಾದರ ಪವಿತ್ರ ಚರಣಗಳಲ್ಲಿ ಅನಂತ ಪ್ರಣಾಮಗಳನ್ನು ಆಚರಿಸಿ ಬಹು ಸುಂದರವಾಗಿರುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಶರಣ ಶಿವಲಿಂಗೇಶ್ವರರ 150ನೆಯ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸುವಲ್ಲಿ ತಮ್ಮ ಶ್ರಮವನ್ನ ಸದಾವಕಾಲ ಒದಗಿಸಿ ಅಭೂತಪೂರ್ವ ಕಾರ್ಯವನ್ನು ಸಾಧಿಸಿದಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರು ಶ್ರೀ ಶಿವಲಿಂಗೇಶ್ವರ ವಿರಕ್ತ ಮಠ ಮಾದನ ಹಿಪ್ಪರಿಗೆಯ ಪೂಜ್ಯಪಾದರ ಪವಿತ್ರ ಚರಣಗಳನ್ನು ಅನಂತ ಪ್ರಣಾಮಗಳನ್ನು ಆಚರಿಸಿ ಈ ಪೂರ್ವದಲ್ಲಿ ನಿಮ್ಮೆಲ್ಲರಿಗೆ ತಮ್ಮ ದಿವ್ಯ ಅಮೃತವಾಣಿಯನ್ನು ಕರುಣಿಸಿದಂತಹ ಸತ್ಕಾರ ಮೂರ್ತಿಗಳಾಗಿರುವ ವಯೋವೃದ್ಧರು, ತಪಸ್ವಿಗಳೂ ಆಗಿರುವ ಮಹಂತೇಶ್ವರ ವಿರಕ್ತ ಮಠದ ಪರಮ ಪೂಜ್ಯ ಮಹಂತ ಮಹಾಸ್ವಾಮಿಗಳವರ ಪವಿತ್ರ ಚರಣಗಳನ್ನು ಪ್ರಣಾಮಗಳನ್ನು ಆಚರಿಸಿ
ಸುಮಾರು 20-21 ದಿನಗಳ ಕಾಲ ತಮ್ಮೆಲ್ಲರಿಗೂ ಪ್ರವಚನಾಮೃತವನ್ನು ಧಾರಿಯರಿದ ಮಾದನ ಹಿಪ್ಪರಿಗೆಯ ಸುಕ್ಷೇತ್ರ ಹಿರೇಮಠದ ಪರಮ ಪೂಜ್ಯ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೂ ಕೂಡ ಅನಂತ ಪ್ರಣಾಮಗಳನ್ನು ಆಚರಿಸಿ, ಪೂಜ್ಯರಾಗಿರುವಂತಹ ಸದ್ಗುರು ಫಕೀರಾನಂದ ಮಹಾಸ್ವಾಮಿಗಳವರಲ್ಲಿಯೂ, ಪೂಜ್ಯ ಕೀರಮ್ಮ ತಾಯಿಯವರಲ್ಲಿಯೂ ಪೂಜ್ಯ ಗುರುಗಳವರ ಸೇವೆಯನ್ನು ಅನಂತ ಕಾಲ ಆಚರಿಸಿ ಸದ್ಗುರುಗಳವರ ದಿವ್ಯ ಕೃಪೆಗೆ ಪಾತ್ರರಾಗಿರುವಂತಹ ಮೈಂದರಿಗೆ ಸಿದ್ಧಾಶ್ರಮ ವಿರಕ್ತ ಮಠದ ಪರಮ ಪೂಜ್ಯ ಮೃತ್ಯುಂಜಯ ಮಹಾಸ್ವಾಮಿಗಳವರು ಕೂಡ ಅನಂತ ಪ್ರಣಾಮಗಳನ್ನು ಆಚರಿಸಿ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಆಳಂದದ ಮಾಜಿ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ ಸುಭಾಷ್ ಆರ್ ಗುತ್ತೇದಾರ್ ಅವರನ್ನು ಕೂಡ, ಹಾಗೆಯೇ ಅತಿಥಿಗಳಾಗಿ ಆಗಮಿಸಿದಂಥ ನೇಕಾರ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷರಾಗಿರುವಂಥ ಶ್ರೀ ಪ್ರದೀಪ್ ಗಣೇಶ್ ಸಂಘ ಅವರನ್ನು ಕೂಡ ಪ್ರಣಾಮಗಳನ್ನು ಆಚರಿಸಿ, ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಉಪದೇಶವನ್ನ ದಯಪಾಲಿಸ್ತಾನೆ. ಲೋಕದಲ್ಲಿ ಬಹಳಷ್ಟು ಜನ ಮನುಷ್ಯರು ಹುಟ್ಟುತ್ತಾರೆ. ನಾವೀಗ ಸುಮಾರು ಕುಳಿತುಕೊಂಡು 3 ತಾಸಾಯ್ತಿಲ್ಲಿ. 6 ಗಂಟೆಗೆ ನೀವು ಬಂದಿದ್ದೀರಿ ಅಂದ್ರೆ 9 ಗಂಟೆ ಲೆಕ್ಕ ಹಿಡಿದ್ರೆ 3 ತಾಸು ಕಾರ್ಯಕ್ರಮದಲ್ಲಿ ನಾವು ಕೂತ್ಕೊಂಡಿದ್ದೀವಿ. ಈ 3 ತಾಸಿನಲ್ಲಿ ಎಷ್ಟು ಜನ ಹುಟ್ಟಿದ್ದಾರೆ ಜಗತ್ತಿನ ತುಂಬಾ ಅಂದ್ರೆ 1 ಸೆಕೆಂಡಿಗೆ ಒಬ್ಬರಾದ್ರೂ ಹುಟ್ಟುತ್ತಾರೆ. 1 ಸೆಕೆಂಡಿಗೆ. ಮತ್ತೆ ಎಷ್ಟು ಜನ ಸಾಯ್ತಾರಂದ್ರೆ ಅಷ್ಟೇ ಪ್ರಮಾಣದಲ್ಲಿ ಜನ ಸಾಯ್ತಾರೆ. ಹುಟ್ಟುವವರನ್ನು ಜನ ಲೆಕ್ಕಕ್ಕೆ ಇಡುವುದಿಲ್ಲ, ಸಾಯುವವರನ್ನು ಜನ ಲೆಕ್ಕಕ್ಕೆ ಇಡುವುದಿಲ್ಲ. ಆದರೆ ಲೋಕದ ಉದ್ಧಾರಕ್ಕಾಗಿ ಯಾವ ಪುರುಷರ ಅವತಾರವಾಗ್ತದೆ ಅವರು ದೇಹ ತ್ಯಾಗ ಮಾಡಿ 1000 ವರ್ಷಗಳು ಗತಿಸಿದರೂ ಕೂಡ ಸಮಾಜ ಎಂದೂ ಮರೆಯದೆ ಅವರನ್ನ ಸದಾಕಾಲ ನೆನಪಿಡುತ್ತದೆ ಅನ್ನುವಂಥದ್ದಕ್ಕೆ 150 ವರ್ಷಗಳ ಹಿಂದೆ ಹುಟ್ಟಿದಂಥ ಶರಣ ಶಿವಲಿಂಗೇಶ್ವರರು ಒಂದು ಸಾಕ್ಷಿ. ಅವರು ಲೋಕಕ್ಕೆ ಅವತಾರವನ್ನು ತೊಟ್ಟು ಬಂದಿರುವಂಥವ್ರು. ಯಾವುದಕ್ಕೆ ಅವತಾರ ತೊಟ್ಟು ಬಂದಿರುವಂಥವರು ಅಂದ್ರೆ ಪರಮಾತ್ಮನನ್ನ ತಿಳಿಯಬೇಕು ಅಂತಾನೆ ಬಂದವರು. ಮನುಷ್ಯಾಣಾಂ ಸಹಸ್ರೇಷು, 1000 ಮನುಷ್ಯರಲ್ಲಿ ಕಶ್ಚಿತ್ ಯತತಿ ಸಿದ್ಧಯೇ, ನನ್ನನ್ನ ತಿಳಿಬೇಕು ಅಂತ ಎಲ್ಲೋ ಒಬ್ಬ ಪ್ರಯತ್ನವನ್ನ ಮಾಡ್ತಾನೆ. ಹುಟ್ಟಿದ ಮನುಷ್ಯರೆಲ್ಲ ಪರಮಾತ್ಮನನ್ನು ತಿಳಿಬೇಕು ಅಂತ ಪ್ರಯತ್ನ ಮಾಡೋದಿಲ್ಲ, ಎಲ್ಲೋ ಒಬ್ಬ ತಿಳ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಹಾಗೆ ಪರಮಾತ್ಮನನ್ನು ತಿಳಿಯಬೇಕು ಅಂತ ಚಿಂತನೆ ಮಾಡುವಂತ ಶಿವಲಿಂಗೇಶ್ವರನಿಗೆ ಗುರುಗಳು ಉಪದೇಶ ಮಾಡಿದ್ರು, ನಿನಗೆ ಪರಮಾತ್ಮನ ಭೇಟಿ ಆಗಬೇಕಾಗಿತ್ತು ಅಂದ್ರೆ ಮೊದಲು ನೀನು ಮದುವೆಯ ಸಂಸ್ಕಾರವನ್ನು ಹೊಂದಬೇಕು. ಇಲ್ಲ ನನಗೆ ಅದರ ಬಗ್ಗೆ ಆಸಕ್ತಿ ಇಲ್ಲ ಅಂತವ್ರು ಹೇಳಿದಾಗಿಯೂ ಕೂಡ ನಿನ್ನ ಪ್ರಾರಬ್ಧದಲ್ಲಿ ಆ ಯೋಗ ಇರುವುದರಿಂದ ನೀನು ವಿವಾಹ ಕಾರ್ಯವನ್ನು ಪೂರೈಸಿಕೊಂಡೇ ನೀನು ವೈರಾಗ್ಯದತ್ತ ದಾಪುಗಾಲ ನೀಡಬೇಕು ಅಂತ ಗುರುಗಳು ಮಾಡಿದಂತ ಉಪದೇಶವನ್ನ ಶಿರಸ ವಹಿಸಿ ಮುಂದೆ ಅವರು ವಿರಾಗವನ್ನ ತೊಟ್ಟು ಪರಮಾತ್ಮನನ್ನು ಅರಿಯಬೇಕು ಅಂತಾನೆ ಹುಟ್ಟಿದಂತ ಬೆರಳೆಣಿಕೆಯ ಮಹಾತ್ಮರಲ್ಲಿ ಒಬ್ಬರಾಗಿ ಕಂಗೊಳಿಸಿದಂಥವರು ಶರಣ ಶಿವಲಿಂಗೇಶ್ವರರು ಅನ್ನುವುದನ್ನ ನೆನಪಿನಲ್ಲಿದೆ. ಮುಳುಗುಂದದ ಬಾಲಲೀಲ ಮಹಾಂತ ಶಿವಯೋಗಿಗಳು ಹೇಳ್ತಾರೆ, ಸಂಸಾರದಿಂ ಸದ್ಗತಿ ಉಂಟು ಕೇಳ್ಮಗನೇ, ಬಸವಾದಿ ಪ್ರಮಥರಿಗೆ ನಿದ್ದಿಲ್ಲವೇ. ಸಂಸಾರ ಹೊಂದಿದವರಿಗೆ ಸದ್ಗತಿ ಅಂದ್ರೆ ಮೋಕ್ಷ. ಮೋಕ್ಷ ಯಾರಿಗೆ ಆಗ್ತದಂದ್ರೆ ಕಾವಿ ತೊಟ್ಟವ್ರಿಗೆ ಆಗ್ತದ, ಮೋಕ್ಷ ಯಾರಿಗೆ ಆಗ್ತದಂದ್ರೆ ರುದ್ರಾಕ್ಷಿ ಹಾಕಿದವರಿಗೆ ಆಗ್ತದ, ಮೋಕ್ಷ ಯಾರಿಗೆ ಆಗ್ತದಂದ್ರೆ ಮನಿ ಬಿಟ್ಟು ಹೋದವರಿಗೆ ಆಗ್ತದ, ಮೋಕ್ಷ ಯಾರಿಗೆ ಆಗ್ತದಂದ್ರೆ ಅಡವಿ ಸೇರಿ
ತಪಸ್ಸನ್ನು ಮಾಡುವವರಿಗೆ ಆಗ್ತದೆ ಅನ್ನುವಂತ ಒಂದು ಕಲ್ಪನೆ ಅದ. ಅಡವಿಯೊಳಗಿದ್ದು ಮನೆಯ ನೆನಪನ್ನ ಮಾಡ್ಕೊಂತಿದ್ರು ಅಂದ್ರೆ, ತಪಸ್ಸ ಮಾಡ್ತೀನಿ ಅಂತ ಹೋಗಿ ಸಂಸಾರದ ಚಿಂತನೆಯೊಳಗ ತೊಡಗಿದ್ರು ಅಂತಂದ್ರೆ, ಎದ್ದುದ್ದು ಅಡವಿಯೊಳಗ ಮಾಡತಿದ್ದ ಚಿಂತೆ ಎಲ್ಲ ಮನಿದಾಗಿತ್ತು ಅಂದ್ರೆ ಅಂತವರಿಗೆ ಮೋಕ್ಷ ಆಗೋದಿಲ್ಲ. ಮನೆಯೊಳಗಿದ್ದನೆ ನಾನು ಪರಮಾತ್ಮನಿಗಾಗಿನೇ ಜನಿಸಿದವನು ಅಂತ ಮನೆಯನ್ನೇ ಮಂತ್ರಾಲಯವನ್ನಾಗಿ ಮಾಡಿಕೊಳ್ಳುವಂತವನು, ಮನೆಯನ್ನೇ ಮಹಾಮನಿಯನ್ನಾಗಿ ಮಾಡಿಕೊಳ್ಳುವಂತವನು, ಮನೆಯಲ್ಲಿಯೇ ನಿತ್ಯ ಶಿವಯೋಗನಕ ಅಂಗ ಲಿಂಗದ ಸಾಮರಸ್ಯವನ್ನು ಸಾಧಿಸಿದಂತವನು ನಿಜವಾದ ಸಾಧಕನಾಗ್ತಾನೆ ಅನ್ನೋದನ್ನ ಶರಣ ಶಿವಲಿಂಗೇಶ್ವರರ ಚರಿತ್ರೆಯಿಂದ ನಾವು ನೀವೆಲ್ಲರೂ ತಿಳಿಲಿಕ್ಕೆ ಸಾಧ್ಯದವರು. ಇಲ್ಲೇ ಇದ್ದೇ ಎಲ್ಲವನ್ನ ಗೆದ್ದವರು. ಮನೆ ಮಾರು ದೊರೆಬೇಡ, ನೀನು ಮಹಾತ್ಮನಾಗುವುದಕ್ಕೆ ಮನಿ ಬಿಟ್ಟು ಹೋಗಬೇಕು ಅಂತಿಲ್ಲ, ಮಾರು ಬಿಟ್ಟು ಹೋಗಬೇಕು ಅಂತಿಲ್ಲ. ಎದ್ದು ಜಾಗನೇ ಅವಿಮುಕ್ತ ಕ್ಷೇತ್ರವಾಗಬೇಕು. ಉತ್ತರ ಭಾರತದಲ್ಲಿ ಕಬೀರರು ಕಾಶಿ ಕ್ಷೇತ್ರದೊಳಗ ತಪಸ್ಸನ್ನು ಮಾಡ್ತಿದ್ರು. ಮುಪ್ಪಿನ ಕಾಲ, ದೋಹಿಗಳ ಮೂಲಕವಾಗಿ ಪ್ರಸಿದ್ಧಿಯನ್ನು ಪಡೆದಂತಹ ಕಬೀರರು ಮುಪ್ಪು ಆವರಿಸಿತ್ತು, ಇನ್ನೇನು ಅವರಿಗೆ ಸಾವು ಸಮೀಪಿಸಿತ್ತು. ಅಲ್ಲಿವರೆಗೂ ಕಾಶಿಯೊಳಗನೆ ಇದ್ರು, ಗಂಗಾ ನದಿ ತೀರದೊಳಗನೆ ಕುಟೀರವನ್ನು ಕಟ್ಟಿಕೊಂಡು ಅಲ್ಲೇ ಬದುಕಿದಂತಹ ಕಬೀರರು ಮುಪ್ಪಿನ ಕಾಲಕ್ಕೆ ನನ್ನನ್ನ ಊರಿಗೆ ಕರ್ಕೊಂಡು ಹೋಗ್ರಿ ಅಂತ ಬಹಳ ಜನ ಶಿಷ್ಯರಿಗೆ ಹೇಳಾಕತ್ತ. ಅವಾಗ ಶಿಷ್ಯರಿಗೆಲ್ಲ ಸಂಶಯ ಬಂತು. ಕಬೀರ ಅಂದ್ರೆ ಬಹಳ ದೊಡ್ಡ ತಪಸ್ವಿ, ಊರನ್ನು ಬಿಟ್ಟು ಬಂದಿರುವಂತವನು, ಮತ್ತೆ ಪ್ರಾಪಂಚಿಕ ಜೀವನದ ಯಾವ ಚಿಂತನೆಗಳನ್ನು ಮನಸ್ಸಿಗೆ ತಂದುಕೊಳ್ಳದೇ ಇರುವಂತಹ ಯೋಗಿ ಅಂತ ತಿಳಿದಿದ್ವಿ. ಆದ್ರೆ ಕುಟೀರದೊಳಗಿದ್ದು, ಗಂಗಾ ನದಿ ತೀರದೊಳಗಿದ್ದು ಎಲ್ಲಾ ತ್ಯಾಗ ಮಾಡಿದಂಥವನಂತೆ ಬದುಕಿ ಸಾಯುವ ಕಾಲಕ್ಕೆ ಮತ್ತೆ ಊರು ನೆನಪು ಮಾಡಿಕೊಂತಾನಂದ್ರೆ ಇವನಿಗೆ ಹೆಂಗ ಮಹಾತ್ಮ ಅನ್ನಬೇಕು ಅಂತ ಬೇರೆ ಯಾರು ಅಲ್ಲ, ಯಾರು ಶಿಷ್ಯರಾಗಿದ್ರೋ, ಯಾರು ಉಪದೇಶ ಪಡೆದಿದ್ರೋ, ಯಾರು ಆತನ ಹತ್ತಿರದಲ್ಲಿ ಇದ್ದು ಸೇವಾದಿಗಳನ್ನು ಮಾಡ್ತಿದ್ರೋ ಅವರ ತಲೆಯೊಳಗನೆ ಇಂಥ ಸಂಶಯಗಳು ಉತ್ಪನ್ನವಾದಾಗ ಕಬೀರರು ಹೇಳ್ತಾರೆ, ಇಲ್ಲಪ್ಪ, ಪ್ರಾಪಂಚಿಕ ಮೋಹದಿಂದ ನಾನು ಮತ್ತೆ ಊರಿಗೆ ಹೋಗ್ಬೇಕು ಅಂತ ಹೇಳಕ್ಕಿಲ್ಲ. ಲೋಕದ ಜನರಿಗೆಲ್ಲ ಒಂದು ಸಂದೇಶವನ್ನು ಕೊಡಬೇಕಾಗಿದೆ. ಏನು ಅಂದ್ರೆ, ಕಾಶ್ಯಾಂ ಮರಣಾನ್ ಮುಕ್ತಿ ಅನ್ನುವಂತ ಮಾತದೆ. ಕಾಶಿಯೊಳಗೆ ಯಾರು ಸಾಯ್ತಾರೆ ಅವರಿಗೆ ಮುಕ್ತಿ ಅಕ್ಕದ ಅನ್ನುವಂತ ಮಾತನ್ನ ಪ್ರಪಂಚದ ಎಲ್ಲ ಜನ ಹೇಳ್ಕೊತ ಬಂದಾರ. ಹಂಗನ ಎಲ್ಲರೂ ನಂಬಿಕೊಂಡಾರ. ಮುಪ್ಪಾದಂತ ತಂದೆ ತಾಯಿಯನ್ನ ಕಾಶಿ ಪಟ್ಟಣ ಕರ್ಕೊಂಡು ಬಂದು ಒಂದು ಮನಿ ಮಾಡಿ, ರೂಮ್ ಮಾಡಿ, ಅವ್ರ ಅಲ್ಲೇ ಕೆಂಪಂತ ನಡ್ಕೊಂತ, ಅವ್ರಿಗೆ ಔಷಧಿ ಇಲ್ಲ, ಏನು ಇಲ್ಲ, ಇಂಥ ಒಂದು ಕಠಿಣವಾದ ವಾತಾವರಣದೊಳಗೆ ತಂದೆ ತಾಯಿ ಇಲ್ಲೇ ಪ್ರಾಣ ಬಿಡಬೇಕು ಅಂತ ಬಹಳ ಜನ ಸಾಯುವ ತನಕ ಊರಾಗಿದ್ದು ಸಾಯುವ ಮುಂದೆ ಇಲ್ಲಿ ಕರ್ಕೊಂಡು ಬಂದ್ರೆ ಮುಕ್ತಿ ಆಗ್ತದಂತ ತಿಳ್ಕೊಂಡಾರ. ಹಂಗಲ್ಲಪ್ಪ, ಶಿವಚಿಂತನೆಯನ್ನ ಮಾಡುವಂತಹ ವ್ಯಕ್ತಿ, ಶಿವ ಧ್ಯಾನವನ್ನ ಮಾಡುವಂತಹ ವ್ಯಕ್ತಿ, ಅವ ಎಲ್ಲಿ ಪ್ರಾಣ ಬಿಡ್ತಾನೆ ಅದೇ ಅವಿಮುಕ್ತ ಕ್ಷೇತ್ರ ಆಕೈತಿ ಅನ್ನೋದು ಗೊತ್ತಾಗ್ಬೇಕು. ಅದಕ್ಕೆ ನನ್ನ ಮತ್ತೆ ಊರಿಗೆ ಕರ್ಕೊಂಡು ಹೋಗ್ರಿ, ನಾನು ದೇಹ ಬಿಡುವ ತಾಣವೇ ಅವಿಮುಕ್ತ ಕ್ಷೇತ್ರವಾಗ್ತದೆ ಅನ್ನೋದನ್ನ ಕಬೀರರು ಹೇಳ್ತಾರೆ. ಅದರರ್ಥ ತಪಸ್ಸು ಅನ್ನುವಂಥದ್ದು, ಶರಣತ್ವ ಅನ್ನುವಂಥದ್ದು, ದೇವನೊಲುಮೆ ಅನ್ನುವಂಥದ್ದು ಪ್ರತಿಯೊಬ್ಬ ಸಾಧಕನ ಸತ್ತ ಆಗಿರ್ತದೆ. ಅಂತ ಸಾಧಕ ಪರಮಾತ್ಮನನ್ನು ತಿಳಿಯಬೇಕಾಗಿತ್ತು ಅಂದ್ರೆ ಆತ ಅಧಿಕಾರಿ ಆಗಿರ್ಬೇಕು. ಅಧಿಕಾರಿ ಅಂತ ಯಾರಿಗಂತಾರೆ? ವಿವೇಕ, ವೈರಾಗ್ಯ, ಶಮಾಧಿ, ಷಟ್ಕ ಸಂಪತ್ತಿ, ಮುಮುಕ್ಷುತ್ವ, ಚತುರ್ವಿಧವಾಗಿರುವಂತಹ ಗುಣಗಳನ್ನು ಯಾರು ಸಂಪಾದಿಸಿರ್ತಾರೋ ಅವರಿಗೆ ಅಧಿಕಾರಿಗಳು ಅಂತ. ವಿವೇಕ ಇರಬೇಕು, ವೈರಾಗ್ಯ ಇರಬೇಕು, ಶಮಾಧಿ ಷಟ್ಕ ಸಂಪತ್ತಿಗಳಿರಬೇಕು, ಮುಮುಕ್ಷುತ್ವ ಇರಬೇಕು. ಇವು 4 ಗುಣಗಳು ಯಾರೊಳಗಿರ್ತಾರೆ ಅವರು ಪರಮಾತ್ಮನನ್ನು ಅರಿಯುವುದಕ್ಕೆ ಯೋಗ್ಯರಾಗಿರುವಂಥವ್ರು. ಮೊದಲು ವಿವೇಕ ಇರಬೇಕು. ವಿವೇಕ ಅಂತ ಯಾವುದಕ್ಕಂತಾರೆ? ಇದು ನಿತ್ಯವಿದ ನಿತ್ಯವೆಂಬುದನ್ನರಿಯದೆ, ಹೃದಯದ ಭೋಗೇಚ್ಛೆ ದೊರೆಯದೆ, ಒದವಿ ಶಮಾಧಿ ಸಾಧನವಾರು ನೆರೆಯದೆ, ಸದುಗತಿ ಆಸೆಯೋಳು ಉರಿಯದೆ, ಸುಮ್ಮನಾಗದು ವಿಧಿಯೊಳೊಂದದೆ ಮುಕ್ತಿ.
ಮುಕ್ತಿ ಬೇಕು ಅಂತ ಅಪೇಕ್ಷೆ ಇದ್ರು ಬೇಕು ಬೇಕು ಅಂದ್ರೆ ಸುಮ್ಮನೆ ಆಗುವುದಿಲ್ಲ. ಅದಕ್ಕ ಈ 4 ಮೌಲ್ಯಗಳನ್ನ ಗಳಿಸಿಕೊಳ್ಳಬೇಕು. ಮೊದಲನೆಯ ಮೌಲ್ಯವೇ ವಿವೇಕ. ಏನಿದು ವಿವೇಕ ಅಂದ್ರೆ? ನಿತ್ಯ ಅನಿತ್ಯ ವಸ್ತು, ಒಂದು ನಿತ್ಯವಾದ ವಸ್ತು ಅದ, ಮತ್ತೊಂದು ಅನಿತ್ಯವಾದ ವಸ್ತು ಅದ. ಪ್ರಪಂಚದ ಎಲ್ಲ ವಸ್ತುಗಳನ್ನ ಒಂದು ಕಡೆಗೆ ಕೂಡಿಸಿ ಹಾಕಿ ಅವುಗಳನ್ನ 2 ಭಾಗ ಮಾಡೋದು. 2 ಭಾಗ ಹೆಂಗ ಮಾಡೋದು ಅಂದ್ರೆ, ಒಂದು ನಿತ್ಯವಾದದ್ದು, ಮತ್ತೊಂದು ಅನಿತ್ಯವಾದದ್ದು. ಇರುವಂತ ವಸ್ತುಗಳ ಮಧ್ಯದಲ್ಲಿ ನಿತ್ಯವಾದದ್ದು ಯಾವುದು ಅಂತ ಗುರುತು ಮಾಡಬೇಕು, ಅನಿತ್ಯವಾದದ್ದು ಯಾವುದು ಅಂತ ಗುರುತು ಮಾಡಬೇಕು. ಹೀಗೆ ಗುರುತು ಮಾಡುವುದೇ ವಿವೇಕ. ಅವರಿಗೆ ಬುದ್ಧಿವಂತರು ಅಂತಾರೆ. ಯಾರಿಗೆ ಬುದ್ಧಿವಂತರು ಅಂತಾರೆ? ನಿತ್ಯಾನಿತ್ಯ ವಸ್ತುಗಳನ್ನು ಬೇರ್ಪಡಿಸಿ ನೋಡುವವರಿಗೆ ಬುದ್ಧಿವಂತರು ಅಂತ. ಈ ಪಕ್ಷಿಗಳಲ್ಲಿ ಯಾವುದು ಬುದ್ಧಿವಂತ ಪಕ್ಷಿ ಅಂದ್ರೆ, ಹಂಸ ಕ್ಷೀರ ನ್ಯಾಯದಂತೆ. ಕಾಗ್ಯದವ, ಬಹಳಷ್ಟು ಪಕ್ಷಿಗಳದಾವ, ಗುಬ್ಬೆದವ. ಅವೆಲ್ಲವುಗಳಿಗಿಂತಲೂ ಹಂಸ ಪಕ್ಷಿಗನೇ ವಿಶೇಷ ಸ್ಥಾನ ಯಾಕೈತಿ ಅಂದ್ರೆ, ಅದಕ್ಕ ನಿತ್ಯಾನಿತ್ಯ ವಸ್ತು ವಿವೇಕ ಇದೆ. ಅಂದ್ರೆ ಹಾಲು ನೀರು ಎರಡನ್ನೂ ನೀವು ಕೂಡಿಸಿ ಇಟ್ರಿ ಅಂದ್ರೆ ಅದಕ್ಕೆ ಎಂಥ ಜಾಣ್ಮೆ ಐತಿ ಅಂದ್ರೆ, ತನ್ನ ಕೊಕ್ಕಿನ ಮೂಲಕವಾಗಿ ಹಾಲು ನೀರನ್ನ ಕೂಡಿಸಿಟ್ಟಾಗ್ಯೂ ಕೂಡ ಹಾಲನ್ನ ಮಾತ್ರ ಸ್ವೀಕಾರ ಮಾಡಿ ನೀರನ್ನ ತ್ಯಾಗ ಮಾಡುವಂತ ಗುಣ ಯಾವ ಪಕ್ಷಿಗಿದೆ ಅಂದ್ರೆ, ಹಂಸ ಪಕ್ಷಿಗೆ ಹೇಗಿದೆಯೋ ಹಾಗೆ ಜಗತ್ತಿನೊಳಗಿರುವಂತಹ ಪ್ರತಿ ಜೀವರು ಕೂಡ ಹಂಸ ಪಕ್ಷಿಯಂತೆ ನಿತ್ಯ ಅನಿತ್ಯವಾದ ಪದಾರ್ಥಗಳು ಈ ಪ್ರಪಂಚದಲ್ಲಿ ಕೂಡಿನಾದವ. ಯಾವುದು ಸತ್ಯ ಅಸತ್ಯಗಳು ಕೂಡಿನಾದವ, ನಿತ್ಯ ಅನಿತ್ಯಗಳು ಕೂಡಿನಾದವ. ಯಾವಾಗಲೂ ಇರುವಂತಹದ್ದು, ಯಾವಾಗಲೂ ಇಲ್ಲದೆ ಇರುವಂತಹ ಪದಾರ್ಥಗಳು ಒಂದನ್ನೊಂದು ಕೂಡಿಯೇ ಇಲ್ಲಿ ಇರುವಾಗ, ಯಾವಾಗಲೂ ಇರುವಂತಹ ಪರಮಾತ್ಮನೇ ನನಗೆ ಬೇಕು ಅಂತ ಸ್ವೀಕಾರ ಮಾಡುವಂತವನು ಹಂಸ ಪಕ್ಷಿಯಂತೆ ಅವನು ಮಹತ್ವನಾಗಿರ್ತಾನೆ ಅನ್ನೋದನ್ನ ನಾವೆಲ್ಲ ತಿಳಿದುಕೊಳ್ಳಬೇಕು. ಅನಿತ್ಯವಾದದ್ದನ್ನು ಅವನು ತ್ಯಾಗ ಮಾಡಿರುತ್ತಾನೆ. ಅನಿತ್ಯವನ್ನು ತ್ಯಾಗ ಮಾಡಿ ನಿತ್ಯವಾದ ಪರಮಾತ್ಮನನ್ನು ಸ್ವೀಕಾರ ಮಾಡಿರ್ತಾನೆ. ಎಷ್ಟದಾವ ನಿತ್ಯ ವಸ್ತುಗಳು? ಎಷ್ಟದಾವ ಅಂದ್ರೆ ಒಂದೇ ಒಂದು. ನಿತ್ಯವಾದ ವಸ್ತು ಒಂದೇ ಇರ್ತದೆ, ಅದಕ್ಕೆ ಆತ್ಮ ಅಂತಾರೆ. ಆತ್ಮನೋರ್ವನೇ ನಿತ್ಯನು, ಆತ್ಮ ವ್ಯತಿರಿಕ್ತವಾದದ್ದೆಲ್ಲವೂ ಅನಿತ್ಯವಾದದ್ದು. ಅದಕ್ಕೆ ನಮ್ಮೊಳಗಿರುವಂತಹ ಆತ್ಮನ ಕಡೆಗೆ ನಮಗೆ ಲಕ್ಷ್ಯ ಇರಬೇಕು, ನಮ್ಮೊಳಗಿರುವಂತಹ ಚೈತನ್ಯದ ಕಡೆಗೆ ನಮಗೆ ಲಕ್ಷ್ಯ ಇರಬೇಕು, ನಮ್ಮೊಳಗಿರುವಂತಹ ಪರಮಾತ್ಮನ ಕಡೆಗೆ ನಮಗೆ ಲಕ್ಷ್ಯ ಇರಬೇಕು. ಅವ ಎಲ್ಲದಾನಂದ್ರ ಹೊರಗೆ ಹುಡುಕೋತ ಹೋಗೋದಲ್ಲ, ಗುಡ್ಡಗಳನ್ನು ಸುತ್ತಿ ಆತನನ್ನು ಕಾಣಬೇಕಾಗಿರುವಂತಹದ್ದಲ್ಲ. ತದಂತರಸ್ಯ ವಿಶ್ವಸ್ಯ. ಅವ ಎಲ್ಲಿ ತುಂಬಿಕೊಂಡಾನಂದ್ರ ನಮ್ಮ ಹೃದಯ ಮಂದಿರದೊಳಗನ ತುಂಬಿಕೊಂಡಾನ. ಹೊರಗೆ ಹುಡುಕೋತ ಹೋದ್ರ ತದ್ದೂರೇ ತದ್ದಂತಿಕೆ. ಅವನಿಗೆ 2 ಲಕ್ಷಣಗಳದ. ನೀವು ಹೊರಗ ಹುಡುಕೋತ ಹೊಂಟ್ರಿ ಅಂದ್ರ ಶ್ರೀಶೈಲಕ್ಕೆ ಹೋಗ್ರಿ, ಕಾಶಿಗೆ ಹೋಗ್ರಿ, ರಾಮೇಶ್ವರಕ್ಕನ ಹೋಗ್ರಿ, ಕೈಲಾಸ ಪರ್ವತಕ್ಕೆ ಹೋಗಿ ನೀವು ಹುಡುಕಾಡಿದ್ರು ಪರಮಾತ್ಮ ನಿಮ್ಮ ಕೈಗೆ ಸಿಗಂಗಿಲ್ಲ. ಯಾಕೆ ಸಿಗಂಗಿಲ್ಲ ಅಂದ್ರ ಹೊರಗ ಎಷ್ಟು ದೂರ ನೀವು ಹುಡುಕುವಂತ ಹೋಗ್ತೀರಿ ಅದಕ್ಕಿಂತಲೂ ದೂರ ಹೊಕ್ಕಾನವ. ಅದನ್ನು ಬಸವಣ್ಣವ್ರು ಹೇಳ್ತಾರೆ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ. ಬ್ರಹ್ಮಾಂಡತನ ಐತಿ ಅಂತ ಹೇಳಿಲ್ಲ ಅವರು. ಬ್ರಹ್ಮಾಂಡದ ಕಡೆಗೆ ಹೋಗಿ ನೀವ್ ಯಾರು ಹುಡುಕಾಡಕತ್ತೀರಿ ಅಂದ್ರ ಅದಕ್ಕಿಂತಲೂ ಅತೂತ ಆತನ ಮುಕುಟ ಐತಿ ಅಂತ ಹೇಳ್ತಾರ. ಪಾತಾಳದ ಕೆಳಗೆ ನೀವು ಹುಡುಕೋತ ಹೋದ್ರೆ ಪರಮಾತ್ಮನಂದ್ರೆ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ. ಅಲ್ಲಿ ಹುಡುಕಾಕ ಹೋದ್ರೆ ಅಲ್ಲಿ ಸಿಗೋದಿಲ್ಲ. ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ. ಎಡಕ್ ಹುಡುಕಾಕ ಹೋದ್ರ, ಬಲಕ್ ಹುಡುಕಾಕ ಹೋದ್ರ ಎಷ್ಟು ದಿಕ್ಕುಗಳಲ್ಲಿ ನೀವು ಪ್ರವಾಸ ಮಾಡಿ ದಿಕ್ಕುಗಳಿಗೆ ಒಂದು ದಿಶೆ ಇದೆಯೇ ಹೊರತು ದಿಕ್ಕುಗಳ ಆಚೆಗೆ ಇರುವಂತವನು ಯಾರು ಅಂದ್ರೆ ಆತ ಪರಮಾತ್ಮನಾದ ಕಾರಣದಿಂದ ಹೊರಗೆ ಎಷ್ಟು ದೂರ ಹುಡುಕೋತ ಹೋದ್ರು ಅವ ಮತ್ತ ದೂರನ ಹೊಕ್ಕಾನ. ಅದಕ್ಕೆ ಹೊರಗೆ ಹುಡುಕಿ ನೀವು ಸುಸ್ತಾಗುವುದಕ್ಕಿಂತಲೂ ಎಷ್ಟು ಹತ್ತಿರದೊಳಗೆ ಪರಮಾತ್ಮದಾನಂದ್ರ ನಮ್ಮ ಹೃದಯ ಅನ್ನೋದು ನಮ್ಮಿಂದ ಇನ್ನೂ ಬಹಳ ದೂರದ. ಆ ಹೃದಯಕ್ಕಿಂತಲೂ ಹತ್ತಿರದಲ್ಲಿರುವಂತವನು ಯಾರು ಅಂದ್ರೆ ಪರಮಾತ್ಮ ಎಂಬುದನ್ನ ಯೋಗಿಗಳಾಗಿರುವಂತವರು ಗುರುತಿಸಿ ತಾವಿರುವ ಕ್ಷೇತ್ರವನ್ನೇ ಅವಿಮುಕ್ತ ಕ್ಷೇತ್ರವನ್ನಾಗಿರ್ತಾರೆ. ತಮ್ಮ ದೇಹವನ್ನೇ ದೇವಾಲಯವನ್ನಾಗಿ ಪರಿವರ್ತನೆ ಮಾಡಿಕೊಂಡಿರ್ತಾರೆ. ಹೀಗೆ ಉಪನಿಷತ್ ವಾಕ್ಯದಂತೆ ತಾವಿರುವ ತಾಣವನ್ನೇ ದೇವತಾಣವನ್ನಾಗಿ ಮಾಡಿದಂಥವರು ಅವರು ನಿತ್ಯ ವಸ್ತುವಿನನ್ನ
ಅರ್ಥ ಮಾಡಿಕೊಂಡಿರುವಂಥವ್ರು. ಆ ನಿತ್ಯ ವಸ್ತುವನ್ನು ತಿಳಿದವರಿಗೆ ದ್ರಷ್ಟ ಅಂತಾರೆ, ಅವರಿಗೆ ದ್ರಾಷ್ಟಾರರು ಅಂತಾರೆ, ಅವರಿಗೆ ದಾರ್ಶನಿಕರು ಅಂತ ಹೇಳಿ ಕರೀತಾರೆ. ಅವರಿಗೆ ಪೂಜ್ಯರು ಹೇಳಿದ್ರಲ್ಲ, ನಮ್ಮ ಕೂಡಲ ಚನ್ನ ಸಂಗನ ಶರಣರು ಉಪಮಿಸಬಾರದ ಉಪಮಾತೀತರು, ಕಾಲ ಕರ್ಮ ರಹಿತರು, ಭವವಿರಹಿತರು. ಕೂಡಲ ಸಂಘ ನಿಮ್ಮ ಶರಣರು, ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಗರು, ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಗುವರು ಅಂತ ಹೇಳ್ತಾರೆ. ಅವರು ಹೆಂಗಿರ್ತಾರೆ ಮಹಾತ್ಮರು ಅಂದ್ರೆ ಉಪಮಿಸಬಾರದ ಉಪಮಾತೀತರು. ಅವರಿಗೆ ಇಂಥದ್ದೇ ಉಪಮಾ ಕೊಡ್ತೀನಿ. ಶರಣ ಶಿವಲಿಂಗೇಶ್ವರರು ಇವರು ಹಿಂಗಾದಾರ ನೋಡ್ರಿ ಅಂತ ಹೇಳಕ್ ಬರುದಿಲ್ಲ. ಯಾಕಂದ್ರೆ ಅವರ ಪರಮಾತ್ಮನ ಅವತಾರವೇ ಆದ ಕಾರಣದಿಂದಾಗಿ ಒಬ್ಬ ಪರಮಾತ್ಮ ಹೆಂಗೋ ಹಂಗ ಒಬ್ಬೇ ಶರಣ ಶಿವಲಿಂಗೇಶ್ವರರು, ಒಬ್ಬರೇ ಶಿವಲಿಂಗೇಶ್ವರರು. ಅವರು ಬೇರೆ ಯಾರು ಅಲ್ಲ, ಪರಮಾತ್ಮನ ಅವತಾರಿಗಳೇ ಆಗಿರ್ತಾರೆ ಅನ್ನೋದನ್ನ ನಾವೆಲ್ಲ ನೆನಪು ಮಾಡ್ತೀವಿ. ಅವ್ರಿಗೆ ಉಪಮಾನ ಕೊಡ್ತೀನಿ ಅಂದ್ರೆ ಆಗೋದಿಲ್ಲ. ಅವರು ಕಾಲರಹಿತರು. ನಮಗ ನಿಮಗೆಲ್ಲ ಕಾಲ. ಕಾಲ ಅಂದ್ರೆ ಯಾರು? ಕಾಲ ಅಂದ್ರೆ ಅವರು ಕಾಲರಹಿತರು ಅಂದ್ರೆ ಅವರಿಗೆ ಕಾಲ ಇರ್ಲಿಲ್ಲ ಅಂತ ತಿಳ್ಕೋಬಾರದು. ಕಾಲರಹಿತರು ಅಂದ್ರೆ ಕಾಲ ಅಂದ್ರೆ ಯಮ, ಕಾಲ ಅಂದ್ರೆ ಸಾವು. ಶರಣರಿಗೆ ಸಾವಿಲ್ಲ, ಎಮ್ಮವರು ಸಾವನರಿಯ. ಸಾವು ಅನ್ನೋದು ಮಹಾತ್ಮರಿಗೆ ಗೊತ್ತಾನೇ ಇಲ್ಲ. 150 ವರ್ಷದಿಂದ ನಾವಿಲ್ಲಿ ಯಾರಾದ್ರೂ ಇದ್ವಿ? ಯಾರು ಇಲ್ಲ. 150 ವರ್ಷದ ಹಿಂದೆ ಹುಟ್ಟಿದಂತ ಶರಣ ಶಿವಲಿಂಗೇಶ್ವರರ ಹುಟ್ಟು ಹಬ್ಬವನ್ನು ಇವತ್ತು ಆಚರಣೆ ಮಾಡ್ತೀವಂದ್ರ ಅವರು ಸತ್ತಿದ್ರು ಅಂದ್ರ ಮತ್ತಿವತ್ತು ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇರಲಿಲ್ಲ. ಅದಕ್ಕೆ ಶರಣರಾಗಿರುವಂತವರು ಕಾಲರಹಿತರು. ಅವರಿಗೆ ಸಾವಿಲ್ಲ, ಅವರಿಗೆ ಯಮನ ದರ್ಶನವಾಗುವುದಿಲ್ಲ, ಯಮನನ್ನು ಅವರೆಂದೂ ಕಂಡವರಲ್ಲ ಎಂಬುದಕ್ಕೆ ಈ ಶರಣ ಶಿವಲಿಂಗೇಶ್ವರರ ಈ ಜಯಂತಿಯೇ ಸಾಕ್ಷಿಯಾಗಿದೆ ಎನ್ನುವುದನ್ನ ನೆನಪು ಮಾಡಿಕೊಳ್ಬೇಕು. ಅವರಿಗೆ ಕಾಲ ಇಲ್ಲ, ಅವರಿಗೆ ಸಾವಿಲ್ಲ. ಕರ್ಮರಹಿತರು. ನಮಗ ನಿಮಗೆಲ್ಲ ಕರ್ಮ ಅದ, ನಮಗ ನಿಮಗೆಲ್ಲ ಏನದ? ಸಾವು. ಸಾವು ಯಾವಾಗ ಬರ್ತದ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಸವಣ್ಣವ್ರು ಹೇಳ್ತಾರೆ, ಎಷ್ಟು ಸೂಕ್ಷ್ಮ ಹೇಳ್ತಾರೆ. ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ. ಇವೆಲ್ಲ ಏನ್ ಹೇಳ್ತಾರೆ? ಮುಪ್ಪಿನ ಲಕ್ಷಣ ಹೇಳ್ತಾರೆ. ಕೆನ್ನಿ ಮೇಲೆ ಗೆರಿ ಬೀಳುವುದು, ತಲೆ ಮೇಗಿನ ಕೂದಲು ಬೆಳಗಾಗುವುದು, ಕಣ್ಣು ಮಂಜಾಗುವುದು, ಕಾಲು ಶಕ್ತಿ ಕಳ್ಕೊಂಡು ಕಾಲ ಮೇಲೆ ಕೈಯ ನೂರಿ ಮೊಣಕಾಲ ಮೇಲೆ ಕೈ ಇಟ್ಟು ಏಳು ಮುಂದ ಕುಂಡ್ರು ಮುಂದ ಶಿವ ಶಿವ ಅನ್ನೋದು ಇವೆಲ್ಲ ಏನ್ ಹೇಳ್ತಾವ? ಇವು ಮುಪ್ಪಿನ ಲಕ್ಷಣಗಳಿವು. ಸಾವು ಸಮೀಪ ಬಂತು ಅಂತ ಹೇಳ್ತಾವ. ಆದ್ರ ಎಲ್ಲರಿಗೂ ಆದ್ಮೇಲೆ ಸಾಯ್ತಾರ. ಕಣ್ಣು ಹೋದ್ಮೇಲೆ ಸಾಯ್ತಾರ, ಕಿವಿ ಹೋದ್ಮೇಲೆ ಸಾಯ್ತಾರ, ಮೊಣಕಾಲ್ ಹಿಡಿದ್ಮೇಲೆ ಸಾಯ್ತಾರ, ತಲೆನ ಕೂದಲು ಬೆಳಗಾದ್ಮೇಲೆ ಸಾಯ್ತಾರ. ಇವೆಲ್ಲ ಆದ್ಮೇಲೆ ಸಾಯ್ತಾರ ಅಂತ ಹೇಳಕ್ ಬರುದಿಲ್ಲ ಅನ್ನೋದನ್ನ ಅವ್ರು ಏನ್ ಹೇಳ್ತಾರೆ? ಮೃತ್ಯು ಮುಟ್ಟದ ಮುನ್ನ. ಮೃತ್ಯು ಮುಟ್ಟದ ಮುನ್ನ ಅಂದ್ರೆ ಮೃತ್ಯು ಅನ್ನುವಂತ ದೇವರು ಬಂದು ನಮ್ಮನ್ನ ಮುಟ್ಟಿ ಎತ್ತಿಕೊಂಡು ಹೋಗುವುದಕ್ಕಿಂತ ಮುಂಚಿತವಾಗಿನೇ ಅದು ಯಾವಾಗ ಬರ್ತದ, ಯಾವಾಗ ನಮ್ಮನ್ನು ಒಯ್ತದ, ಹೆಂಗ್ ಒಯ್ತದ, ಎಲ್ಲಿ ಕುಂತಾಗ ಒಯ್ತದ. ಗುಡಿಯಾಗದೀನಿ ನಾನು ಒಯ್ಬೇಡ, ನಾನು ದೇವ್ರ ಸೇವಾಕ್ ಬಂದೀನಿ ನಾನು ಒಯ್ಬೇಡ, ಹಂಗಿಲ್ಲ. ಪ್ರಾರಬ್ಧ ತೀರಿತು ಅಂದ್ರ ನೀನು ಗುಡಿ ಒಳಗನೆ ಇರು, ಸ್ಮಶಾನಕ್ಕನ ಹೋಗಿರು, ಗಾಡ್ಯಾಗ ಕುಂತಿರು, ಎಲ್ಲದೆ ಎನ್ನುವುದನ್ನು ವಿಚಾರ ಮಾಡಲಾರ್ದನೆ ಮೃತ್ಯು ದೇವತೆ ನಮ್ಮನ್ನ ಹೊಂಚಾಕಿ ಹೊತ್ತು ಒಯ್ಯುವುದಕ್ಕಿಂತ ಪೂರ್ವದಲ್ಲಿನೇ ಆ ಮೃತ್ಯುವಿಗೆ ನಾವು ಏನು ಮಾಡಬೇಕು ಅಂದ್ರೆ ಮೃತ್ಯುವನ್ನು ಜಯಿಸಬೇಕು ಅನ್ನುವುದಕ್ಕಾಗಿಯೇ ಅವರು ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಅಂತ ಮೃತ್ಯು ದೇವತೆ ನಮ್ಮ ಹತ್ತಿರಕ್ಕೆ ಬರಬಾರ್ದಾಗಿತ್ತು. ಅಂದ್ರೆ ಗುರು ಕೊಟ್ಟಿರುವಂತಹ ಇಷ್ಟ ಲಿಂಗವನ್ನು ಅನನ್ಯ ಪ್ರೇಮದಿಂದ ಪೂಜಿಸುವ ಮೂಲಕ ಈ ಲಿಂಗವೇ ನಾನು, ನಾನೇ ಲಿಂಗ ಅನ್ನುವಂತ ಸಾಮರಸ್ಯದ ಸುಖವನ್ನ ಯಾರು ಅನುಭವಿಸ್ತಾರೆ ಅವರಿಗೆ ಕಾಲ ಇಲ್ಲ, ಅವರಿಗೆ ಮೃತ್ಯು ಇಲ್ಲ, ಅವರೆಂದೂ ಸಾಯುವವರಲ್ಲ ಅನ್ನುವ ಮಾತುಗಳನ್ನ ಚನ್ನಬಸವಣ್ಣನವರು ಕಾಲರಹಿತರು ಅನ್ನುವಂತ ಮಾತುಗಳನ್ನು ಹೇಳ್ತಾರೆ. ಅವರಿಗೆ ಕಾಲ ಇಲ್ಲ, ಅವರಿಗೆ ಸಾವಿಲ್ಲ. ಉಳಿದವರೆಲ್ಲರೂ ಸಾಯ್ತಾರೆ. ಪರಮಾತ್ಮನನ್ನು ತಿಳ್ಕೊಳ್ಳಿಲ್ಲ ಅಂದ್ರೆ ಅವರೆಲ್ಲರೂ ಸಾಯ್ತಾರೆ. ಯಾಕೆ?
ಹುಟ್ಟಿವಿ ಅಂತ ಅವ್ರಿಗೆ ಗೊತ್ತಾಗ್ಯದಂದ್ರೆ ಅವರು ಸಾಯು ಪ್ರಸಂಗ ಬರುತ್ತೆ. ನಮ್ಮ ಅಪ್ಪ ಅವ್ರಿಗೆ ಒಬ್ಬ ಪ್ರಶ್ನೆ ಮಾಡಿದಾರೆ, ಅಲ್ರಿ ಇಷ್ಟೆಲ್ಲ ಸ್ವಾಮಿಗಳು ವೇದಿಕೆ ಮೇಲೆ ಕೂತು ಹಾಗೆ ಪ್ರವಚನ ಮಾಡೇ ಮಾಡ್ತೀರಿ ಹೇಳ್ತೀರಿ, ಮತ್ತೆ ಎಲ್ಲರೂ ಕೂಡಿ ಸಾಯಲಾರ್ದಂಥದ್ದು ಒಂದು ಏನಾರ ಔಷಧಿ ಇದ್ರೆ ಕಂಡು ಹಿಡಿದು ಬಿಡ್ರಲ್ಲ. ನಮ್ಗೆಲ್ಲರಿಗೆ ಯಾರ ಭಯ ಅದ? ಅತ್ತಿ ಭಯ ಇಲ್ಲ, ಮಾವನ ಭಯ ಇಲ್ಲ, ಅಣ್ಣನ ಭಯ ಇಲ್ಲ, ತಮ್ಮನ ಭಯ ಇಲ್ಲ, ಅಪ್ಪಂದಿಲ್ಲ, ಅವನದಿಲ್ಲ, ಶಾಲೆಯಾಗಿದ್ದು ಮಾಸ್ತರ್ದಿಲ್ಲ, ಮಠದಾಗಿದ್ದು ಸ್ವಾಮಿಗಳದಿಲ್ಲ, ಯಾರಿಗೂ ನಾವು ಹೆದರಂಗಿಲ್ಲ. ಈ ಸಾಹಿತಿ ಅಂದ್ರೆ ಸಾಕು ನೋಡ್ರಿ, ಎಲ್ಲರೂ ಗಡಗಡ ನಡುತ್ತಾರೆ. ಸಾವು ಅಂದ್ರೆ ಎಲ್ಲರಿಗೂ ಭಯ ಬರ್ತದೆ. ಅದಕ್ಕೆ ಸ್ವಾಮಿಗಳೆಲ್ಲರೂ ಕೂಡಿ ಸಾಯದೆ ಇರುವ ಔಷಧಿಯನ್ನ ಕಂಡು ಹಿಡಿದು ಬಿಟ್ರೆ ನಮ್ಗೆ ಬಹಳ ಸಂತೋಷ ಆಗ್ತೈತಿ ಅಂತ ಕೇಳಿದಂತ ಅಪ್ಪ ಅವ್ರಂದ್ರು, ನೀ ಸಾಯಬಾರ್ದಂದ್ರೆ ನನ್ನ ಕಡೆಗೆ ಒಂದು ಔಷಧಿ ಐತಂದ. ಸಾಯಬಾರ್ದಂದ್ರೆ ಸಾಯಲಾರ್ದ ಔಷಧಿ ನನ್ನ ಕಡೆಗೆ ಐತಿ. ಹಂಗಂದ ತಕ್ಷಣ ಅಂದ, ಬಹಳ ಸಂತೋಷ ಆತ್ರಿ, ಸಾಯಲಾರ್ದಂತ ಔಷಧಿ ನಿಮ್ಮೊಳಗೆ ಐತಿ ಅಂದ್ರೆ ಅದನ್ನ ಯಾರಿಗೂ ಕೊಡಬೇಡ್ರಿ, ಎಷ್ಟು ಕೋಟಿ ರೂಪಾಯಿ ಬೇಕು ಹೇಳಿ ನಿಮ್ಗೆ ಕೊಟ್ಟು ಬಿಡ್ತೀನಿ, ನನಗೆ ಒಬ್ಬೊಬ್ಬ ಕೊಡ್ರಿ ಅದ. ಯಾಕೆ ಉಳಿದವರೆಲ್ಲ ಹೋಗೋಲ್ರಕ್ಕ, ನಾನು ಒಬ್ಬ ಖಾಯಾಗ ಇರ್ಬೇಕು ಈ ಭೂಮಿಗೆ ಅನ್ನಂತ ಅವನು. ಯಾರಿಗೂ ಕೊಡಬೇಡ್ರಿ, ನನಗೊಬ್ಬನಿಗೆ ಕೊಡಿ. ಅಪ್ಪ ಅವ್ರಂದ್ರು, ಅದು ಔಷಧಿ ರೊಕ್ಕ ಕೊಟ್ರೆ ಕೊಡಾಕ್ ಬರುದಲ್ಲ, ಕೋಟಿಗಟ್ಲೆ ರೊಕ್ಕ ಕೊಟ್ರೆ ಕೊಡಾಕ್ ಬರುದಲ್ಲ. ಬಹಳ ಸಾದಾ ಔಷಧಿ ಅದ, ಬಹಳ ಸಾದಾ ಔಷಧಿ ಅದ. ಸಾಯಬಾರ್ದಾಗಿತ್ತು ಅಂದ್ರ ಒಂದೇ ಒಂದದಕ್ಕೆ ಪರಿಹಾರ, ಒಂದೇ ಒಂದು ಔಷಧಿ ಅದ. ಏನ್ರಿ ಅಪ್ಪ ಅವ್ರ, ಏನ್ರಿ? ಸಾಯಬಾರ್ದಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು? ಸಾಯಬಾರ್ದಾಗಿತ್ತು ಅಂದ್ರೆ ಮಗನ ಹುಟ್ಟಬಾರದು ಅಂತ. ಸಾಯಬಾರ್ದಾಗಿತ್ತು ಅಂದ್ರೆ ಹುಟ್ಟಿದೀವಿ ಅಂದ್ರೆ ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಪರಿಹಾರ್ಯರ್ಥೆ ನತ್ವಂ ಶೋಚಿತು ಮರ್ಹಸಿ. ಅರ್ಜುನ, ನೀನು ಅಳುವುದಕ್ಕೆ ಏನು ಕಾರಣ ಇಲ್ಲ. ಹುಟ್ಟಿ ಅಂದ ಬಳಿಕ ನೀನು ಸಾಯಬೇಕು, ನೀನು ಸತ್ತಿ ಅಂದ ಬಳಿಕ ಹುಟ್ಟಾಕಬೇಕು. ಹುಟ್ಟು ಸಾವುಗಳು ಪರಿವರ್ತಂತೆ. ಹಂಗ ಗಾಲಿ ಚಕ್ಡಿ ಗಾಲಿ ತಿರುಗಿದಂಗ ಒಮ್ಮೆ ಹುಟ್ಟುವುದು, ಒಮ್ಮೆ ಸಾಯುವುದು, ಒಮ್ಮೆ ಸಾಯುವುದು, ಒಮ್ಮೆ ಹುಟ್ಟೋದು, ಇದು ನಿರಂತರವಾಗಿ ನಡೆದೇ ಇರ್ತದಪ್ಪ. ಈ ಹುಟ್ಟು ಸಾವುಗಳ ಚಕ್ರದಿಂದ ಯಾರು ತಪ್ಪಿಸಿಕೊಂಡಿರ್ತಾರಲ್ಲ ಅವರಿಗೆ ಮಹಾತ್ಮರು ಅಂತಾರೆ. ಅವರು ಕೋಟಿಗೊಬ್ಬ ಶರಣ, ಕೋಟಿಗೊಬ್ಬ ತಪಸ್ವಿ, ಕೋಟಿಗೊಬ್ಬ ಭಕ್ತ ಅನ್ನುವ ಹಾಗೆ ಶತಮಾನಕ್ಕೆ ಒಬ್ಬರು ಹುಟ್ಟುವಂಥವರು ಅಂತ ಶರಣ ಶಿವಲಿಂಗಾನಂದ ಮಹಾಸ್ವಾಮಿಗಳಂಥವ್ರು. ಅವರು ಅಪರೂಪಕ್ಕೊಮ್ಮೆ ಜನ್ಮ ತಾಳುವಂತ ಕವಿದರು ಹೇಳ್ತಾರೆ, ಜಬ್ ತುಮ್ ಆಯೆ ಜಗ ಮೇ ಜಗ ರೋಯ್ ತುಮ್ ಹಸೇ. ಜಗತ್ತಿನೊಳಗೆ ನೀನು ಹುಟ್ಟಿ ಬರುವಾಗ ಇಂಥ ಕಾಲ ಇತ್ತು. ಮನ್ಯಾಗ ಮಕ್ಕಳು ಹುಟ್ಟಿದ್ರೆ ನೀವೇನ್ ಮಾಡ್ತೀವಿ? ಇವತ್ತು ಹಾಡಿದ್ರೆ ಎಷ್ಟು ಚಂದ ಜೋಗುಳ ಪದ ಹಾಡಿದ್ರೆ ನೋಡಿ, ಸಿದ್ದರಾಮೇಶ್ವರ ಮೇಲೆ, ಶಿವಲಿಂಗೇಶ್ವರ ಮೇಲೆ ಮುಂದೆ ಕೂತವ್ರು ತೊಟ್ಟಿಲ ತೂಕು ಅಂತ ಜೋ 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 ಅಂತ ಹಾಡುವಾಗ ಮಕ್ಕಳು ಮನೆಯೊಳಗ ಹುಟ್ಟಿದ್ರು ಅಂದ್ರೆ ತಾಯಿ ತಂದೆಗಳಿಗೆಲ್ಲ ಸಂತೋಷ ಆಗ್ತದೆ, ಎಲ್ಲರೂ ನಗುತ್ತಾರ. ಮನ್ಯಾಗ ಹೆಣ್ಣ ಹುಟ್ಲಿ ಗಂಡ ಹುಟ್ಲಿ ಮಕ್ಕಳು ಹುಟ್ಟಿದ್ರೆ ಎಲ್ಲರಿಗೂ ಸಂತೋಷ ಆಗ್ತದ, ನಗು ಬರ್ತದ. ಆದ್ರೆ ಕೂಸು ಏನ್ ಮಾಡ್ತಿರ್ತದ? ಅಳ್ತದ. ಹುಟ್ಟಿದ ತಕ್ಷಣ ಕೂಸು ಅಳಬೇಕು. ಕೂಸು ಅತ್ತಿತಂದ್ರನೇ ಅದು ಜೀವಂತ ಐತಿ ಅಂತ ಅರ್ಥ. ಇಲ್ಲಂದ್ರೆ ಅದ್ರ ಗಲ್ಲ ಬಡಿತಾರ, ಹಟ್ಟಿ ಬಡಿತಾರ, ಬೆನ್ನ ಬಡಿತಾರ, ಅಳುವಂಗ ಮಾಡ್ತಾರ. ಅಳಲಿಲ್ಲ ಅಂದ್ರೆ ಕೂಸು ಸತ್ತೈತಿ ಅಂತ ಅರ್ಥ. ದವಾಖಾನೆ ನೋಡ್ರಿ, ಸಿನಿಮಾದಾಗ ತೋರಿಸ್ತಿರ್ತಾರ ನೋಡ್ರಿ, ಎಷ್ಟು ಮಂದಿ ಅವ್ರ ಒಳಗೆ ಥಿಯೇಟರ್ ಒಳಗೆ ಕದನ ಹಾಕಿರ್ತಾರ. ಕೂಸು ಅಳು ಧ್ವನಿ ಕೇಳಿದ ತಕ್ಷಣನೇ ಹೊರಗಿದ್ದವರೆಲ್ಲ ಚಪ್ಪಾಳಿ ಹೊಡಿತಾರೆ, ಸಂತೋಷ ಪಡ್ತಾರೆ. ಯಾಕಂದ್ರೆ ಒಳಗ ಕೂಸು ಅಳುತ್ತದೆ ಅಂದ್ರೆ ಅದು ಆರೋಗ್ಯದ ಚಲೋ ಅದ ಅನ್ನುವಂತ ಲಕ್ಷಣವನ್ನು ಹೆಂಗ್ ಹೇಳುತ್ತದೆ. ಅದು ಒಳಗ ಹುಟ್ಟಿದ ತಕ್ಷಣ ಅಳುತ್ತದೆ, ನಾವೆಲ್ಲರೂ ನಗ್ತಿರ್ತೀವಿ. ಆದ್ರೆ ನಾವು ಈ ಪ್ರಪಂಚದಿಂದ ಕಣ್ಮರೆಯಾಗಿ ಹೋಗುವಾಗ, ಈ ಶರೀರವನ್ನ ತ್ಯಾಗ ಮಾಡಿ ಹೋಗುವಾಗ ಇಡೀ ಪ್ರಪಂಚ ನಮ್ಮನ್ನ ನೆನೆದು ಅಳುತ್ತಿರ್ಬೇಕು. ನಾವು ಮಾತ್ರ ನಕ್ಕೋಂತ ಪರಮಾತ್ಮನ ಪಾದಕ್ಕೆ ಹೋಗ್ತಿರ್ಬೇಕು. ಅವರ ಜನ್ಮ ನಿಜವಾದ ಸಾರ್ಥಕವಾದ ಜನ್ಮ ಅಂತ ಹೇಳ್ತಾರೆ. ಸಾಯುವಾಗ ನಮಗೆ ಅಳು ಬರ್ತಿತ್ತು ಅಂದ್ರೆ ನಾವು ಸಾರ್ಥಕವಾದ ಬದುಕನ್ನ ಬದುಕಿಲ್ಲ ಅಂತ ಅರ್ಥ. ಅದಕ್ಕೆ ಸಾಯುವ ಮುನ್ನ
ಯೋಗ್ಯ ಸದ್ಗುರುಗಳನ್ನ ಕಂಡು ಆ ಸದ್ಗುರುಗಳಿಂದ ಮಂತ್ರ ದೀಕ್ಷೆಯನ್ನು ಪಡೆದು ನಿರಂತರವಾಗಿ ಆ ದೀಕ್ಷದ ಮಂತ್ರವನ್ನ ಜಪ ಮಾಡ್ತಾ ಮೃತ್ಯು ದೇವತೆ ಅನ್ನೋದು ಹತ್ತಿರಕ್ಕೆ ಬಂದಾಗ ಹಿಂಗೆ ಹೇಳ್ಬೇಕಲ್ಲ, ನಾಳೆ ಬಪ್ಪುದೆಮ ಹಿಂದೆ ಬರಲಿ, ಹಿಂದೆ ಬಪ್ಪುದೆಮ ಈಗಲೇ ಬರಲಿ, ಇದಕಾರಂಜುವರು ಇದಕಾರಣಕ್ಕುವರು. ಸಾವೇ ಬರ್ತೀನಿ ಅಂದ್ರ ನಾಳೆಗೆ ಯಾಕ ಇವತ್ತ ಬಾ ಅನ್ನಬೇಕು, ಇವತ್ತು ಬರ್ತೀನಿ ಅಂದ್ರೆ ಇವತ್ತ್ಯಾಕ ಈಗಲೇ ಬಾ ಅನ್ನುವಂತ ಧೈರ್ಯ ಅದು ನಿಮ್ಮೊಳಗೆ ಬರಬೇಕಾಗಿತ್ತು. ಅಂದ್ರೆ ನೀವೆಲ್ಲರೂ ಸದ್ಗುರುಗಳಿಗೆ ಶರಣಾಗತರಾಗಬೇಕು. ಹೆಂಗ ಶರಣ ಶಿವಲಿಂಗೇಶ್ವರರು ಸದ್ಗುರುಗಳಿಗೆ ಶರಣಾಗತರಾಗಿ ದೀಕ್ಷೆಯನ್ನು ಪಡೆದು ನಿರಂತರವಾಗಿ ಲಿಂಗಾನಂದದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರಲ್ಲ, ಹಾಗೆ ನಾವೆಲ್ಲರೂ ಸದ್ಗುರುಗಳಲ್ಲಿ ದೀಕ್ಷೆಯನ್ನು ಪಡೆದು ಆ ಆನಂದದಲ್ಲಿದ್ದಾಗ ಮೃತ್ಯುವಿನಿಂದ ನಾವೆಲ್ಲರೂ ದೂರ ಆಗ್ತೀವಿ. ದೂರ ಆದ್ವಿ ಅಂದ್ರೆ ಈ ಶರೀರ ಹೋದ ಬಳಿಕನೂ ಕೂಡ ಲೋಕದ ಜನ ಎಲ್ಲ ಕೂಡಿ ನಮ್ಮ ಜಯಂತಿಯನ್ನ ಮತ್ತೆ ಮತ್ತೆ ಆಚರಣೆ ಮಾಡಿಯೇ ಮಾಡ್ತಾರೆ. 150 ವರ್ಷಗಳಿಂದ ಹುಟ್ಟಿದಂತಹ ಮಹಾತ್ಮನ ಜಯಂತಿಯನ್ನ ಅದರ ನೆಪವಾಗಿಟ್ಕೊಂಡು ಬಹಳ ಅಭೂತಪೂರ್ವವಾಗಿರುವ ಕಾರ್ಯಕ್ರಮವನ್ನ ಪೂಜ್ಯರಾಗಿರುವಂತಹ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರು ಆಯೋಜನೆ ಮಾಡಿದ್ದಾರೆ. ಎಷ್ಟು ಸಂತೋಷ. ಅವರು ಸುಮಾರು ಒಂದು 10 ವರ್ಷ ಆಗಿರ್ಬೇಕು ಮಠಕ್ಕೆ ಬಂದು. 10 ವರ್ಷಗಳಲ್ಲಿ ವಿಭಿನ್ನವಾಗಿರುವಂತಹ ಕಾರ್ಯಗಳು. ಅವರ ಗುರುಗಳ ಶತಮಾನೋತ್ಸವದ ಕಾರ್ಯ, ಅದಕ್ಕೆ ನಮ್ಮ ದೊಡ್ಡಪ್ಪ ಅವ್ರು ಬಂದಿದ್ದು. ಎಷ್ಟು ಸಂತೋಷ ಪಟ್ಟಿದ್ರು ಅಂದ್ರೆ, ಎಷ್ಟು ಸಣ್ಣ ವಯಸ್ಸಿನ ಸ್ವಾಮಿಗಳದಾರ. ನನಗೆ ಬಂದಲ್ಲಿ ಬಿಜಾಪುರದಾಗ ಹೇಳಿದ್ರು, ನಿಮ್ಗಿಂತ ವಯಸ್ಸಿನೊಳಗೆ ಸಣ್ಣವರು ಅದಾರ, ಎಷ್ಟು ಚಲೋ ಕಾರ್ಯಕ್ರಮ, ಎಷ್ಟು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಯಾರ. ಅವ್ರು ಹೇಳಿದ್ರು, ಇದು ಮೊಗ್ಗಿದ್ದಾಗನ ಇಷ್ಟು ಘಮ ಘಮ ಅಂತದೊಂದು ಬಳಿಕ ಮುಂದೆ ಹಂಗ 30, 40, 50 ವರ್ಷ ಆಗಿ ವಯಸ್ಸು ಮಾಗಿ ತಾನು ಅರಳಿ ನಿಂತಿತ್ತು ಅಂದ್ರೆ ಇನ್ನೂ ಸಮಾಜಕ್ಕೆ ಎಷ್ಟು ಸುಗಂಧವನ್ನು ಕೊಡ್ಲಿಕ್ಕಿಲ್ಲ ಅಂತ ಹೇಳಿ ಅಷ್ಟು ಆನಂದವನ್ನು ವ್ಯಕ್ತಪಡಿಸಿದ್ರು. ಅಂತ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರು 16 ವರ್ಷಗಳಲ್ಲಿ ಇಂಥ 7-8 ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಆಯೋಜನೆ ಮಾಡುವ ಮೂಲಕವಾಗಿ ಕನ್ನಡದ ನೆಲದ ಈ ಸೇವೆಯನ್ನ, ಮಹತ್ವರ ಈ ಪುಣ್ಯ ಪರಿಸರದ ಸೇವೆಯನ್ನ, ಧರ್ಮದ ಜಾಗೃತಿಯನ್ನ ಯಾವಾಗಲೂ ಜಾಗೃತವಾಗಿರಿಸಿದಂತಹ ಪುಣ್ಯಜೀವಿಗಳು. ಅಂತಹ ಮಹಾತ್ಮರ ಮಾರ್ಗದರ್ಶನದಲ್ಲಿ 150ನೆಯ ಈ ಜಯಂತಿ ಮಹೋತ್ಸವ ಅತ್ಯಂತ ಅರ್ಥಪೂರ್ಣವಾಗಿ ಸಾಗಿ ಬಂದಿದೆ. ಹಾಗೆ ಅನ್ನುವ ಮಾತುಗಳಿಂದ ಪ್ರಸಂಗದಲ್ಲಿ ಹೇಳಿ, ಹಿರಿಯರಾಗಿರುವಂತಹ ಪೂಜ್ಯ ಮೈಂದರ್ಗಿಯ ಮಹಂತ ಮಹಾಸ್ವಾಮಿಗಳವರು ವಿಶೇಷವಾಗಿ ಅವರನ್ನು ನೋಡಿದರೆ ಅವರ ಉಡುಗೆ, ಅವರ ತೊಡಿಗೆ, ಅವರ ನಡಿಗೆ, ಅವರು ತೊಟ್ಟಿರುವಂತಹ ಕೊರಳಲ್ಲಿಯ ರುದ್ರಾಕ್ಷಿ, ಕೈ ಒಳಗಿಡಿದಿರುವಂತಹ ಬೆತ್ತ, ಇದನ್ನೆಲ್ಲ ನೋಡಿಬಿಟ್ರೆ ನಮ್ಮ ಮಾದನಿ ಹಿಪ್ಪರಿಗೆ ಶಿವಲಿಂಗೇಶ್ವರ ಅವರು ಎಲ್ಲಿ ಹೋಗಿಲ್ಲ, ಎಲ್ಲಿ ಅದಾರ ಅಂದ್ರೆ ಮತ್ತೆ ಇವರ ನಡಿಯೊಳಗೆ ಅದಾರೇನೋ ಅನ್ನುವ ಹಾಗೆ ಅಂಥದ್ದೇ ರೂಪ, ಅಷ್ಟೇ ಎತ್ತರ, ಅಷ್ಟೇ ತಪಸ್ಸು. ಬರೀ ಉಡುಗೆ ತೊಡುಗೆಯಲ್ಲಿ ಮಾತ್ರವಲ್ಲ, ಅಂಥದ್ದೇ ಲಿಂಗ ಪೂಜಾ ನಿಷ್ಠೆಯನ್ನ ಹೊಂದಿ ಭಕ್ತರನ್ನ ಮುನ್ನಡೆಸುತ್ತಿರುವಂತಹ ಪೂಜ್ಯರನ್ನ ಈ ಸಭೆಯೊಳಗ ನಮ್ಮ ಅಭಿನವ ಶಿವಲಿಂಗಪ್ಪ ಅವರು ಸಣ್ಣವರಾದ್ರೂ ಸಹಿತ ಇಂತಹ ದೊಡ್ಡ ತಪದ ಮೂರ್ತಿಗಳನ್ನ ಸತ್ಕರಿಸುವಂತಹ ಒಂದು ವಿಶಾಲವಾದ ಗುಣವನ್ನು ಹೊಂದಿದ್ದಾರಲ್ಲ, ಅದು ಅವರನ್ನ ಬಹಳ ಎತ್ತರಕ್ಕೆ ಬೆಳೆಸುವಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಸಹಜವಾಗಿ ಪೂಜ್ಯರಾಗಿರುವಂತಹ ಹಾವೇರಿ ಹುಕ್ಕೇರಿ ಮಠದ ಅಪ್ಪವರು ಅವರು ವಯಸ್ಸಿನೊಳಗೆ ನಮ್ಗಿಂತ ಸಣ್ಣವರಿದ್ರು ಸಹಿತ ನಮ್ಮ ಶಿವಯೋಗ ಮಂದಿರ ಸಂಸ್ಥೆಯ ಬಹುದೊಡ್ಡ ಜವಾಬ್ದಾರಿಯನ್ನ ಹೊತ್ತಿರುವಂಥವರು. 115 ವರ್ಷಗಳ ಇತಿಹಾಸದ ಒಂದು ಸಂಸ್ಥೆಯಲ್ಲಿ ಇಷ್ಟು ಸಣ್ಣ ವಯೋಮಾನದಲ್ಲಿ ಆ ಸಂಸ್ಥೆಯ ಚುಕ್ಕಾಣಿಯನ್ನು ಹಿಡಿದಿರುವಂತಹ ಒಂದು ಶ್ರೇಯಸ್ಸು, ಅಂಥದ್ದೊಂದು ಬಹುದೊಡ್ಡ ಯೋಗ ಅದು ಯಾರಿಗೆ ಪ್ರಾಪ್ತಿಯಾಗಿದೆ ಅಂದ್ರೆ ಹುಕ್ಕೇರಿ ಮಠದ ಸದಾಶಿವಪ್ಪನವರಿಗೆ. ಕಾರಣ ಏನು ಅಂದ್ರೆ ಶಿವಲಿಂಗೇಶ್ವರರ ತಪಸ್ಸು, ಹಾವೇರಿ ಶಿವಬಸು ಶಿವಯೋಗಿಗಳವರ ತಪಸ್ಸು, ಅದೆಲ್ಲವೂ ಎರಕವೇದಂತೆ ಅಂತಹ ತಪಸ್ವಿಗಳ ಪುಣ್ಯ ಪರಂಪರೆಯ ಜರೆಯೊಳಗಿನ ಒಂದು ಜರೆಯಾದ ಕಾರಣದಿಂದಾಗಿ ಅವರಿಗೆ ಈ ಸುಯೋಗ ಪ್ರಾಪ್ತವಾಗಿದೆ. ಅಂತ ಬಹುದೊಡ್ಡ ಸಂಸ್ಥೆಯ ಜವಾಬ್ದಾರಿ ಇದ್ದಾಗ್ಯೂ ಕೂಡ ಬಹುದೂರದಿಂದ ಮಾದನಿಪ್ಪರಿಗೆ ಅಂದ್ರೆ ಅವರಿಗೆ ಬಹಳ ಪ್ರೀತಿ. ಹೋಗೋಣ ನಡ್ರಿ ಅಂತ ಹೇಳಿ ಅಷ್ಟು ಪ್ರೀತಿಯಿಂದ ಶಿವಲಿಂಗೇಶ್ವರ ಅಜ್ಜ ಅವರು ಬಂದ್ರಂದ್ರೆ 6 ತಿಂಗಳು ಇಲ್ಲೇ ಉಳಿತಿದ್ರಂತೆ. ಅದೆಲ್ಲ ದಾರಿಯೊಳಗೆ ಹೇಳ್ಕೋತ ಬರ್ತಿದ್ರು ನಮ್ಮ ಗುರುಗಳು. 6 ತಿಂಗಳಿಲ್ಲೇ, 6 ತಿಂಗಳ ಅಲ್ಲೇ ಹಿಂಗೆ ಇದ್ದು ಈ ಗ್ರಾಮವನ್ನು ಉದ್ಧರಿಸಿದಂಥವರು. ಈ ಭೂಮಿನೇ ಅಷ್ಟು ಪವಿತ್ರವಾದಂತಹ ಭೂಮಿ. ನಮ್ಮ ತೇಲು ಸಂಘದ ಪಟ್ಟಾಧ್ಯಕ್ಷರನ್ನ ಮೊದಲು ಮಾಡಿಕೊಂಡು ಈಗಿನ ನಮ್ಮ ಗುರುಪಾದ ಮಹಾಸ್ವಾಮಿಗಳವರು, ಶಹಾಪುರದ ಗುರುಪಾದ ಸ್ವಾಮಿಗಳವರವರೆಗೂ ಅಷ್ಟೇ ಅಲ್ಲದೆ ಈಗ ಯಡೂರು ಮಠಕ್ಕೆ ನೂತನವಾಗಿ ಉತ್ತರಾಧಿಕಾರಿಗಳಾಗಿರುವಂತಹ ಶ್ರೀಶೈಲದ ಜಗದ್ಗುರುಗಳವರ ಉತ್ತರಾಧಿಕಾರಿಗಳಿಗೆ ಅಂದಿನ ತೇಲ ಸಂಘದ ಗುರುಗಳಿಂದ ಇಂದಿನ ಯಡೂರು ಹಿರಿಯ ಮಠಕ್ಕೆ ಉತ್ತರಾಧಿಕಾರಿಗಳನ್ನ ಅದು ಮಾದನಿ ಹಿಪ್ಪರಿಗೆ ಪುಣ್ಯಭೂಮಿನೇ ನೀಡ್ಕೊಂತ ಬಂದೈತಿ ಅನ್ನೋದನ್ನೇ ಬಹಳ ವಿಶೇಷವಾಗಿರುವ ಪ್ರಸಂಗ.
ಇಲ್ಲೇ ಮಹಾತ್ಮರು ಅವತರಿಸ್ತಾರೆ, ಹುಟ್ಟುತ್ತಾರೆ, ಅವರು ತಮ್ಮ ಲಿಂಗಲೀಲಾ ವಿನೋದವನ್ನು ತೋರಿಸ್ತಾರೆ. ಹಾಗೆ ಅಂತೇಳಿ 21 ದಿನ ಪ್ರವಚನ ಮಾಡಿದಂತಹ ಶಾಂತವೀರ ಪೂಜ್ಯರಲ್ಲಿ, ಜೊತೆಗೆ ನಮ್ಮ ಗುರುಗಳ ಸೇವೆಯನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಮಾಡಿದಂಥವ್ರಿಗೆ ನಿಮ್ಮ ಪಕ್ಕದ ಊರು ಮೈಂದ್ರಿಗಿಯ ಸಿದ್ಧಾಶ್ರಮ ವಿರಕ್ತ ಮಠದ ಪೂಜ್ಯ ಮೃತ್ಯುಂಜಯ ಮಹಾಸ್ವಾಮಿಗಳು, ಸಾತ್ವಿಕರು, ಪೂಜ್ಯ ಗುರುಗಳ ಸೇವೆಯನ್ನು ಅತ್ಯಂತ ಭಕ್ತಿಯಿಂದ ಆಚರಿಸಿದಂಥವರು. ಅಂಥ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ತಮ್ಮ ಯೋಗದಾನವನ್ನು ದಯಪಾಲಿಸಿದ್ದಾರೆ. ಈ ಕಾರ್ಯವನ್ನು ಮಾಡಿದಂತಹ ಶರಣ ಶಿವಲಿಂಗೇಶ್ವರ ಸೇವಾ ಟ್ರಸ್ಟಿನ ಎಲ್ಲ ಸದಸ್ಯ ಬಳಗಕ್ಕೂ, ತೊಟ್ಟಿಲನ್ನು ತೂಗಿದಂಥವರಿಗೂ, ಇಂಥ ತೊಟ್ಟಿಲ ಜೊತೆಗೆ 21 ದಿನ ಪೂಜ್ಯ ಅಪೋರು ಶಾಂತವೀರೇಶ್ವರ ಮಹಾಸ್ವಾಮಿಗಳವರು ಪ್ರವಚನ ನಡೆದದ್ದು ಇಷ್ಟು ಸುಂದರವಾಗಿರುವಂತಹ ಕಾರ್ಯಕ್ರಮಕ್ಕೆ ಎಲ್ಲರದು ಯೋಗ ಇರುತ್ತದೆ. ಕಟ್ಟಿಗೆ ಹೊಡೆದವರು, ದಾಸೋಹ ಮಾಡಿದವರು, ದಾಸೋಹಕ್ಕೆ ನೀಡಿದವರು, 150ನೇ ಜಯಂತಿ ಕಾರ್ಯಕ್ರಮ, ಮತ್ತೆ 200ನೇ ವರ್ಷದ ಜಯಂತಿ ಕಾರ್ಯಕ್ರಮ, ಇಲ್ಲಿ ಹೆಂಗೆ ನಮ್ಮ ಭಕ್ತರು ಮಾಡ್ತಾರೆ ಅನ್ನೋದಕ್ಕೆ ಒಂದು ಮಾರ್ಗದರ್ಶಿ ಕಾರ್ಯಕ್ರಮ ಅನ್ನುವ ಹಾಗೆ ತಾವೆಲ್ಲರೂ ದುಡಿದಿದ್ದೀರಿ. ತಮ್ಮೆಲ್ಲರಿಗೂ ಶಿವಲಿಂಗೇಶ್ವರನ, ಶರಣ ಶಿವಲಿಂಗೇಶ್ವರನ ದಿವ್ಯ ಕೃಪೆ ಇರಲಿ ಅಂತ ಪ್ರಾರ್ಥಿಸಿ 2 ಮಾತುಗಳು. ಇಲ್ಲಿಯವರೆಗೆ ನಮ್ಮೆಲ್ಲರನ್ನ ಹರಸಿ ಹಾರೈಸಿ ಆಶೀರ್ವದಿಸಿದ ಪೂಜ್ಯ ಅಪ್ಪಾಜಿಯವರ ಪವಿತ್ರವಾದ ಶ್ರೀಚರಣಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ತಮ್ಮೆಲ್ಲರ ಪರವಾಗಿ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಮುಂದೆ ಇಂದಿನ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಸದಾಶಿವ ಮಹಾಸ್ವಾಮಿಗಳವರು ಹುಕ್ಕೇರಿ ಮಠ ಹಾವೇರಿ ಪೂಜ್ಯರಿಂದ ಆಶೀರ್ವಚನ. ಕೊರಡು ಕೊನರೋದಯ, ನೀನೊಲಿದರೆ ಬರಡು ಹೇನೋದಯ್ಯ, ನೀನೊಲಿದರೆ ವಿಷವು ಅಮೃತವಾಗುವುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿ ಪೋವು ಕೂಡಲ ಸಂಗಮ ದೇವ. ಸದಾವಕಾಲ ಸ್ಮರಣೀಯರಾದ ಮಹಾತ್ಮ ಬಸವಣ್ಣನವರನ್ನ, ಪ್ರಪಂಚದ ಎಲ್ಲ ದಾರ್ಶನಿಕರನ್ನ ನೆನೆದು ಪರಮಗುರು ಪರಮಾರಾಧ್ಯರಾದ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರನ್ನ ಧ್ಯಾನಿಸಿ ಈ ಕ್ಷೇತ್ರದ ನೆಲಜಲವನ್ನ ಪಾವನಗೊಳಿಸಿದ ಪಾವನ ಮೂರ್ತಿಗಳಾದ ಕರ್ತೃ ಶಿವಲಿಂಗೇಶ್ವರರನ್ನ, ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಶರಣ ಶಿವಲಿಂಗೇಶ್ವರರನ್ನ ಮನದಲ್ಲಿ ಧ್ಯಾನಿಸಿ ಪರಮ ಪೂಜ್ಯರ 150ನೇ ಜಯಂತ್ಯೋತ್ಸವದ ಶುಭ ನೆನಹಿನಲ್ಲಿ ಸದ್ಗುರು ಶರಣ ಶಿವಲಿಂಗೇಶ್ವರರ ಪುರಾಣ ಪ್ರವಚನ ನಡೀತಾ ಬಂದಿದೆ. ಈ ಧರ್ಮಸಭೆಯ ಪಾವನ ವೇದಿಕೆಯನ್ನು ಅಲಂಕರಿಸಿರುವ ಹುಬ್ಬಳ್ಳಿಯ ಶಾಂತಾಶ್ರಮ, ವಿಜಯಪುರದ ಷಣ್ಮುಖಾರೂಢ ಮಠದ ಪರಮ ಪೂಜ್ಯರು, ಕ್ರಿಯಾಶೀಲ ಯತಿಗಳು, ಚತುರ್ಭಾಷಾ ಪಂಡಿತರು ಆದ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳವರ ಸನ್ನಿಧಾನಕ್ಕೆ ಶರಣೆಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮನ್ನೆಲ್ಲ ಹರಿಸುತ್ತಿರುವಂತಹ ಹಿರಿಯರು, ಪೂಜ್ಯರು, ಅನುಷ್ಠಾನ ಮೂರ್ತಿಗಳಾದ ಪರಮ ಪೂಜ್ಯ ಮಹಾಂತ ಮಹಾಸ್ವಾಮಿಗಳವರು ಮಹಾಂತೇಶ್ವರ ಮಠ ಮೈಂದರಿಗೆ ಪೂಜ್ಯರ ಸನ್ನಿಧಾನಕ್ಕೆ ಶರಣೆಂದು ಕಾರ್ಯಕ್ರಮದ ಮಾರ್ಗದರ್ಶಕರಾಗಿ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸುತ್ತಿರುವಂತಹ ಪರಮ ಪೂಜ್ಯರು, ಕ್ರಿಯಾಶೀಲ ಯತಿಗಳಾದ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರ ಸನ್ನಿಧಾನಕ್ಕೆ ಶರಣೆಂದು ನಿಮಗೆಲ್ಲ ಪ್ರವಚನ ನುಡಿಗಳ ಮೂಲಕ ಸದ್ಗುರು ಶರಣ ಶಿವಲಿಂಗೇಶ್ವರರ ಜೀವನ ಸಿದ್ಧಾಂತವನ್ನ, ಜೊತೆಗೆ ನಿಮ್ಮ ಜೀವನ ಪದ್ಧತಿಯನ್ನ ಹೇಗೆ ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದನ್ನು ಅತ್ಯಂತ ಸುಂದರವಾಗಿ ನಿರೂಪಿಸಿರುವ ಕ್ರಿಯಾಶೀಲ ಯುವ ಯತಿಗಳು, ಉತ್ತಮ ಪ್ರವಚನಕಾರರು ಆದ ಪೂಜ್ಯ ಶ್ರೀ ಶಾಂತವೀರ ಶಿವಾಚಾರ್ಯ ಸ್ವಾಮೀಜಿಯವರಿಗೆ ಶರಣಗಳನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂತಹ ಪೂಜ್ಯರಾದ ಫಕೀರಾನಂದ ಮಹಾಸ್ವಾಮಿಗಳವರಿಗೆ, ಮೈಂದರಿಗೆ ಸಿದ್ಧಾಶ್ರಮ ವಿರಕ್ತ ಮಠದ ಪೂಜ್ಯ ಮೃತ್ಯುಂಜಯ ಮಹಾಸ್ವಾಮಿಗಳವರಿಗೆ, ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂತಹ ಮಾತೋಶ್ರೀ ಕಿರಮ್ಮ ತಾಯಿಯವರಿಗೆ ಶರಣೆಂದು ನಮ್ಮ ಪ್ರೀತಿಯ ಅತ್ಯಂತ ಜನಪರ ಮತ್ತು ಜನಪ್ರಿಯ ಶಾಸಕರಾಗಿ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರಾಗಿ ಮುನ್ನಡೆದಿರುವಂತಹ
ಸಮಾಜ ಜೀವಿಗಳಾದ ಸುಭಾಷ್ ಗುತ್ತೇದಾರ್ ಅವರಿಗೆ ಶರಣೆಂದು, ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂತಹ ಪ್ರದೀಪ್ ಸಂಘ ಅವರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಹಿರಣ್ಣ ಮೈಂದಿರಿಗೆ ಅವರು, ಪೂಜ್ಯರಾದ ಸಿದ್ಧಲಿಂಗ ದೇವರಿಗೆ, ನೆರೆದಿರುವ ಕಲಾ ಬಳಗಕ್ಕೆ, ಸಮಸ್ತ ಶರಣ ತಂದೆ ತಾಯಿಗಳೇ, ತುಲಾಭಾರ ಸೇವಾರ್ಥಿಗಳೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಸಮಯ ಬಹಳ ಆಗಿದೆ. ತಾವೆಲ್ಲ ಅತ್ಯಂತ ನಿಷ್ಠೆಯಿಂದ ಈ ಕಾರ್ಯಕ್ರಮವನ್ನು ಆಸ್ವಾದಿಸ್ತಾ ಇದ್ದೀರಿ. ಒಂದು ಕಡೆ ಚಳಿ ಬಿಡ್ತಾ ಇದೆ, ಮತ್ತೊಂದು ಕಡೆ ಸಮಯ ಆಗ್ತಾ ಇದೆ, ಬಟ್ಟಿ ಕರಿತಾ ಇದೆ. ಆದರೂ ಇವತ್ತು ಭಾಳ ವಿಶೇಷವಾಗಿ ಪೂಜ್ಯ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರು ನಾವು ಮಠದಾಗ ಪ್ರಸಾದ ಕುಂತಾಗ ಹೇಳಿದ್ರು, ಅವರು ನೀವು ನೀವು ಪ್ರಸಾದ ಮಾಡೇ ಬರ್ರಿ ಅಂತ. ಯಾಕ್ರಿ ಅಂತ ಕೇಳಿದ. ನಮ್ಮ ಮಂದಿ ಇವತ್ತು ಕರಿಗಡಗು ತುಪ್ಪ ಹೊಡೆಯೋ ನಮ್ಮಪ್ಪ ಅಂತ ಹೇಳಿ ಹೇಳ್ಕೊಂತ ಅವರೆಲ್ಲ ಇವತ್ತು ಭಾಳ ಗಟ್ಟಿ ಆಗ್ಲಿಕ್ಕೆ ಬಂದಾರ. ಹೀಗಾಗಿ ತಾವೆಲ್ಲರೂ ತುತ್ತಿನ ಚೀಲವನ್ನು ಆಮೇಲೆ ತುಂಬುವಂಥವ್ರು. ಮೊದಲು ನಿತ್ಯ ಚೀಲವನ್ನು ತುಂಬಿಕೊಳ್ಳಲಿಕ್ಕೆ ತಾವೆಲ್ಲ ಕಾತುರರಾಗಿದ್ದೀರಿ. ಮಾದನ ಹಿಪ್ಪರಿಗೆಯಲ್ಲಿ ಏನೇ ಕಾರ್ಯಕ್ರಮಗಳಾಗಿರಲಿ ಬಹಳ ವಿಶೇಷವಾಗಿ ಜರುಗ್ತವೆ. ಪರಮ ಪೂಜ್ಯ ಗುರುಗಳಾದ ಶಿವಲಿಂಗ ಮಹಾಸ್ವಾಮಿಗಳವರು ತಮ್ಮ ಆಶೀರ್ವಚನದಲ್ಲಿ, ತಮ್ಮ ಸಹಜ ಜೀವನದಲ್ಲಿ, ತಮ್ಮ ಭಕ್ತರ ಮುಂದೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಹೊನ್ನ ಕಿರೀಟ ಇಟ್ಟರೂ ಕೂಡ ಸಮಾಧಾನ ಆಗೋದಿಲ್ಲ. ಆದ್ರೆ ನಮ್ಮ ಮಾದನ ಹಿಪ್ಪರಿಗೆ ಭಕ್ತರು ಒಂದು ಸರಳ ಸಾದಾ ಒಂದು ಹೂವಿನ ಮಾಲೆ ಹಾಕಿದರೆ ಸಾಕು, ಅದು ಬಂಗಾರದ ಮಾಲೆ ಹಾಕಿದಷ್ಟೇ ಸಮಾಧಾನ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕಾರಣ ಅಲ್ಲಿ ಕೇವಲ ಹೂವುಗಳಿಂದ ಕೂಡಿರುವ ಮಾಲೆಗಳನ್ನು ಹಾಕ್ತಾ ಇಲ್ಲ, ನಿಮ್ಮ ಭಕ್ತಿಯನ್ನು ತುಂಬಿ ಅದಕ್ಕೆ ನೀವು ಹಾಕ್ತಾ ಇರುವ ಕಾರಣದಿಂದ ಪೂಜ್ಯ ಶಿವಲಿಂಗ ಮಹಾಸ್ವಾಮಿಗಳವರು ಕೂಡ ಹಾವೇರಿಗಿಂತ ಜಾಸ್ತಿ ಹಿಪ್ಪರಿಗೆಯಲ್ಲೇ ಇರಲಿಕ್ಕೆ ಅವರು ಬಹಳ ಪ್ರೀತಿ ಪಡ್ತಾ ಇದ್ರು ಅನ್ನೋದನ್ನ ನಾವು ಅನೇಕ ಜನರ ಬಾಯಿಂದ ಕೇಳಿದ್ದೇವೆ. ಅದಕ್ಕೆ ಕಾರಣವೂ ಇದೆ. ಈ ಕ್ಷೇತ್ರದಲ್ಲಿ ಪೂಜ್ಯ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳವರು ತಮ್ಮ ಆಶೀರ್ವಚನದಲ್ಲಿ ತಿಳಿಸಿದ ಹಾಗೆ ಈ ಪುಣ್ಯ ಭೂಮಿಯ ಕಣ ಕಣಗಳಲ್ಲಿಯೂ ಕೂಡ ದೈವಿ ಶಕ್ತಿ ಅಡಗಿದೆ. ಯಾಕೆ ಅಂತಂದ್ರೆ ಒಂದೂರಿನಿಂದ ಒಬ್ಬರು ಸ್ವಾಮಿಗಳಾಗಿ ಹೋದ್ರು ಅಂತಂದ್ರೆ ಬಹಳ ಖುಷಿ ಪಡುವಂತಹದ್ದು ಆ ಊರಿನ ಜನರೇ. ನೀವೆಲ್ಲ ಯಾರಾದರೂ ಆಳಂದದಿಂದ ಹೋದ್ರಿ ಅಂತಂದ್ರೆ ನಾವು MLA ಊರಾರ್ರಿ ಅಂತೇಳಿ ಗುತ್ತೇದಾರ್ ಅವ್ರ ಹೆಸರು ಹೇಳ್ತೀವಿ. ನಮ್ಮ MLA ರೀ ಅವ್ರ ಊರನ್ನ ಅಂತೇಳಿ ಬರೇ 5 ವರ್ಷ ಪೀರಿಯಡ್ ಇರುವಂತಹ ಒಬ್ಬ MLA ಅವಧಿ ಇರ್ತದೆ. ಅವ್ರ ಊರಿನವ್ರು ನೀವು ಯಾರಾದ್ರೂ ವಿಧಾನಸೌಧಕ್ಕೆ, ವಿಕಾಸಸೌಧಕ್ಕೆ ಹೋದ್ರಿ ಅಂತಂದ್ರ ಅಂತವ್ರ ಹೆಸರು ಹೇಳಿ ಏನಾದ್ರೂ ಕೆಲಸ ಮಾಡ್ಕೊಳ್ತಿರ್ತೀವಿ. ಆದರೆ ತಾವೆಲ್ಲರೂ ಎಷ್ಟು ವಿಶೇಷವಾದ ಅಭಿಮಾನ ಪಡಬೇಕು ಅಂತಂದ್ರೆ, ಒಬ್ಬ ಸ್ವಾಮಿಗಳನ್ನ ಒಂದು ಊರಿನಿಂದ ನಾಡಿಗೆ ಕೊಟ್ಟಾಗ ಆ ಊರೇ ಸಂಭ್ರಮ ಪಡ್ತಿರ್ತದೆ. ಅಂಥದ್ರಲ್ಲಿ 9 ಜನ ಸ್ವಾಮಿಗಳವರನ್ನ ಕೊಟ್ಟಂತಹ ಗ್ರಾಮ ಅದು ಮಾದನ ಹಿಪ್ಪರಿಗೆ ಅನ್ನುವಂಥದ್ದು ಬಹಳ ದೊಡ್ಡ ಹೆಮ್ಮೆ. ಅದು ಕಾರಣ ತಾವೆಲ್ಲರೂ ಈ ಪುಣ್ಯ ಭೂಮಿಯಲ್ಲಿ ಬದುಕ್ತಾ ಇದ್ದೀರಿ ಅನ್ನೋದೇ ಒಂದು ಪುಣ್ಯ ವಿಶೇಷ. ಆ ಕಾರಣದಿಂದನೇ ಪೂಜ್ಯ ಶಿವಲಿಂಗ ಮಹಾಸ್ವಾಮಿಗಳವರು ಈ ಭೂಮಿಯಲ್ಲಿ, ಈ ನಾಡಿನಲ್ಲಿ ಭಕ್ತರ ಪ್ರೀತಿಯನ್ನ ಗಳಿಸುವುದರಲ್ಲಿ, ನಿಮ್ಮ ಸೇವೆಯನ್ನ ಪಡೆಯುವುದರಲ್ಲಿ ಬಹಳ ಖುಷಿ ಪಡ್ತಾ ಇದ್ರು. ಅದೇ ಒಂದು ಪುಣ್ಯ ಪರಂಪರೆಯಲ್ಲಿ ಪರಮ ಪೂಜ್ಯ ಕರ್ತೃ ಶಿವಲಿಂಗ ಮಹಾಶ್ರೀಗಳವರ ಪುಣ್ಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಆ ಶರಣ ದಂಪತಿಗಳಿಂದ ಜನ್ಮವನ್ನು ಪಡೆದಂತಹ ಶರಣ ಶಿವಲಿಂಗೇಶ್ವರರ ಬದುಕು ಬಹಳ ಆದರ್ಶವಾಗಿರುವಂತಹದ್ದು. ಅವರ ಜೀವನ ವೃತ್ತಾಂತವನ್ನ ಪ್ರವಚನಾಚಾರ್ಯರಾದಂತಹ ಪೂಜ್ಯ ಶಾಂತವೀರ ಶಿವಾಚಾರ್ಯರು ಬಹಳ ಚೆನ್ನಾಗಿ ತಮಗೆಲ್ಲ ತಿಳಿಸಿದ್ದಾರೆ. ಅವರ ಬದುಕೇ ಅತ್ಯಂತ ವಿಸ್ಮಯವಾಗಿರುವಂತಹದ್ದು, ಲೋಕೋಪಕಾರಿಯಾದಂತಹ ಜೀವನ. ಅವರ ಪುರಾಣವನ್ನ ಬರೆಯುವಂತಹ ಮಡಿವಾಳಪ್ಪನವರಿಗೆ ಸಿದ್ದರಾಮ ಶ್ರೀಗಳವರು
ಪುರಾಣ ಬರೀರಿ ಅಂತ ಆದೇಶ ಮಾಡ್ತಾರೆ. ನನಗೆ ಕುಷ್ಠರೋಗ ಇದೆ, ಬರೀಲಿಕ್ಕೆ ಆಗೋದಿಲ್ಲ ಅಂತ ಲೇಖಕರು ಹೇಳಿದಾಗ್ಯೂ ಕೂಡ ಸಿದ್ದರಾಮ ಶ್ರೀಗಳು ಒಂದೇ ಒಂದು ಮಾತನ್ನು ಹೇಳ್ತಾರೆ, ನಿನಗೆ ಕುಷ್ಠರೋಗ ಇರ್ಬೋದು, ನಾಳೆ ರೋಗೋ ರೋಗನೂ ಇರ್ಬೋದು, ಯಾವಾಗ ನೀನು ಮಹಾತ್ಮರಾದಂತಹ ಸದ್ಗುರು ಶರಣ ಶಿವಲಿಂಗೇಶ್ವರರ ಪುರಾಣ ಬರೀಲಿಕ್ಕೆ ಆರಂಭ ಮಾಡ್ತಿ, ನಿನ್ನ ಕುಷ್ಠರೋಗನೂ ಹೋಗ್ತದೆ, ನಿನ್ನ ಸಾವು ಕೂಡ ಮುಂದೆ ಹೋಗ್ತದೆ, ನೀ ಬರೀಲಿಕ್ಕೆ ಆರಂಭ ಮಾಡುವಂತ ಅವರು ಆಶೀರ್ವಾದ ಮಾಡಿದ್ರು. ಮಡಿವಾಳಪ್ಪನವರ ಪುಣ್ಯ ಪರಿಶ್ರಮದಿಂದ ಬರವಣಿಗೆಗೆ ಸಾಕ್ಷಿಯಾಗಿರುವಂತಹದ್ದು ಸದ್ಗುರು ಶರಣ ಶಿವಲಿಂಗೇಶ್ವರರ ಪುರಾಣ. ಇಂದು ಆ ಚರಿತ್ರೆಯನ್ನು ಪೂಜ್ಯರು ಬಹಳ ಚೆನ್ನಾಗಿ ತಮಗೆಲ್ಲ ತಿಳಿಸಿದ್ದಾರೆ. ಅವರ ಚರಿತ್ರೆಯನ್ನು ಓದುವ ಸಂದರ್ಭದಲ್ಲಿ ಅವರು ಇನ್ನೇನು ಅಂತಿಮ ಅವಸ್ಥೆಯಲ್ಲಿ ಇಲ್ಲೊಂದು ಶಿವಲಿಂಗೇಶ್ವರ ತೀರ್ಥಹೊಂಡ ಅಂತ ತಾವೆಲ್ಲ ತೀರ್ಥಹೊಂಡವನ್ನ ನೋಡಿದ್ದೀರಿ, ಅದನ್ನ ಸ್ವೀಕರಿಸಿದ್ದೀರಿ. ಕೊನೆಯ ದಿನಗಳಲ್ಲಿ ಅವರು ಅಂತಹ ಒಂದು ಅಪರೂಪವಾದಂತಹ ಕುಂಡವನ್ನು ತೆಗಿಬೇಕು ಅಂತ ಸಂಕಲ್ಪ ಮಾಡಿದರು. ಅವರು ಉಳುವಿ ಯಾತ್ರೆಗೆ ಹೋಗಿರ್ತಾರೆ. ಉಳುವಿ ಯಾತ್ರೆಯನ್ನು ಮುಗಿಸಿ ಬಂದ ನಂತರ ಸಾಮಾನ್ಯವಾಗಿ ಈ ಭಾಗದಲ್ಲಿ ಬರಗಾಲ ಇದ್ದೇ ಇರ್ತದೆ. ಅವಾಗಲೂ ಹಾಗೆ ದನಕರುಗಳಿಗೆ ಕುಡಿಯಲಿಕ್ಕೂ ಕೂಡ ತೊಂದರೆ ಆಗುವಂತಹ ನೀರಿನ ಅಭಾವ ಆಗ್ತಾ ಇತ್ತು. ಹಾಗೆ ತಾವೇ ಸ್ವತಃ ತಮ್ಮ ಕೈಯಾರಿಂದ ಹಾರಿ, ಪಿಕಾಸಿ, ಗುದ್ದಿ, ಸಲಿಕೆಗಳನ್ನು ತೆಗೆದುಕೊಂಡು ಹೋಗಿ ತೋಡ್ತಾ ಬಂದರು. ನೀರು ಹತ್ತದೇ ಇದ್ದಾಗ ಅವನಿಗೆ ಅಶರೀರವಾದಂತಹ ವಾಣಿಯಾಗ್ತದೆ, ನೀನೊಂದು ತಂಬಿಗೆಯಲ್ಲಿ ನೀರಿಟ್ಟು ಪೂಜೆ ಮಾಡಿ ಅದಕ್ಕೆ ಬಾವಿಯೊಳಗೆ ಹಾಕಪ್ಪ, ನೀರು ಬರ್ತದೆ ಅಂತ. ಆ ಅಶರೀರವಾಣಿಯಾಗಿರುವಂತಹದ್ದು ಯಾವುದೇ ವ್ಯಕ್ತಿ ಹೇಳಿರುವಂತಹದ್ದಲ್ಲ, ಸಾಕ್ಷಾತ್ ಪರಮಾತ್ಮನೇ ಬಂದು ಶಿವಲಿಂಗೇಶ್ವರಿಗೆ ಹೇಳಿದ, ನಿನಗೆ ನೀರು ಹತ್ತವು ಬಿಡಬೇಡ ನೀನು ತೆಗಿಯ. ಈ ರೀತಿಯ ಪ್ರೇರೇಪಣೆಗೊಂಡು ಮತ್ತೆ ಅವರು ಆರಂಭ ಮಾಡ್ತಾರೆ. ಬಹಳ ಸುಂದರವಾದಂತಹ ಜಲವೂ ಕೂಡ ಅಲ್ಲಿ ಉತ್ಪತ್ತಿ ಆಗ್ತದೆ, ಗಂಗೆಯೂ ಕೂಡ ಬರ್ತಾಳೆ. ಆ ಭಾಗದ ಎಲ್ಲ ಜನರಿಗೆ, ಅವಾಗಿನ ಕಾಲದಲ್ಲಿ ದನಕರುಗಳಿಗೆ, ಪಶು ಪಕ್ಷಿಗಳಿಗೆ ಮತ್ತು ಮಾನವರಿಗೆ ಆ ನೀರು ಅದು ಒಂದು ಅಮೃತ ಸದೃಶವಾದಂತಹ ಜೀವ ಜಲ ಆಯಿತು, ಅದೊಂದು ತೀರ್ಥವಾಯಿತು ಅನ್ನೋದನ್ನ ಇತಿಹಾಸದಲ್ಲಿ ನಾವೆಲ್ಲ ಓದ್ತೇವೆ. ಮಹಾತ್ಮರಾದಂಥವರು ತಮ್ಮ ಬದುಕನ್ನು ಯಾವಾಗಲೂ ಕೂಡ ಪರೋಪಕಾರಕ್ಕಾಗಿ ಮೀಸಲಾಗಿರ್ತಾರೆ. ಅವರು ನೀರು ಹತ್ತದೇ ಇದ್ದಾಗ ಬಹಳ ಚಿಂತಿತಗೊಂಡು ಬೇಜಾರಾಗಿ ಕುಳಿತಂತಹ ಸಂದರ್ಭದಲ್ಲಿ ಶಿವನ ವಾಣಿ ಏನಾಗ್ತದೆ, ತಮ್ಮ ಸ್ವಾರ್ಥಕ್ಕಾಗಿ ಅವರು ಬಾವಿಯನ್ನು ತೋಡ್ಲಿಲ್ಲ, ಪರೋಪಕಾರಕ್ಕಾಗಿ. ತಾವು ಕುಡಿಯಲಿಕ್ಕೆ ಉಪಯೋಗ ಆಗಲಿ ಅಂತ ಬಾವಿ ತೋಡ್ಲಿಲ್ಲ ಅವರು, ಜನರ ಉಪಯೋಗಕ್ಕಾಗಿ, ಪ್ರಾಣಿಗಳ ಉಪಯೋಗಕ್ಕಾಗಿ, ಪಶು ಪಕ್ಷಿಗಳಿಗೆ ಉಪಯೋಗ ಆಗಲಿ ಅಂತ ಬಾವಿಯನ್ನು ತೋಡಿದರು. ಇವತ್ತಿಗೂ ಅದು ತೀರ್ಥಕೊಂಡ ನಮ್ಮ ಮಧ್ಯದಲ್ಲಿದೆ. ಎಂಥ ಬರಗಾಲ ಬಂದರೂ ಕೂಡ ಬತ್ತದೇ ಇರುವಂತಹ ಒಂದು ಗಂಗೆಯನ್ನ ಶಿವಲಿಂಗೇಶ್ವರರು ನಮ್ಮ ಮಧ್ಯದಿಂದ ಬಹಳ ವರ್ಷಗಳ ಹಿಂದೆ ಅವರು ಕಣ್ಮರೆಯಾಗಿರಬಹುದು, ಅವರು ಇಂದಿಗೂ ಕೂಡ ಇದ್ದಾರೆ ಎನ್ನುವುದಕ್ಕೆ ಆ ತೀರ್ಥಕೊಂಡದಲ್ಲಿರುವಂತಹ ಗಂಗಾ ಜಲವೇ ನಮಗೆಲ್ಲ ಸಾಕ್ಷಿ ಎನ್ನುವುದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು. ಹಿಂದಿನ ಹಿರಿಯರೆಲ್ಲರೂ ಇಂತಹ ಲೋಕೋಪಕಾರಿಯಾದಂಥ ಕೆಲಸಗಳನ್ನು ಮಾಡ್ತಾ ಇದ್ರು. ಅದಕ್ಕೆ ನಮ್ಮ ತಾಯಂದಿರು ಮಗುವಿನನ್ನು ತೊಡೆ ಮೇಲೆ ಹಾಕೊಂಡು ಕೆರೆಯಂ ಕಟ್ಟಿಸು, ಬಾವಿಯಂ ತೋಡಿಸು, ಹೀಗೆಲ್ಲ ಹಾಡ್ತಾ ಇದ್ರು. ಆ ಮಗುವಿಗೆ ಪ್ರೇರಣೆಯನ್ನು ನೀಡ್ತಾ ಇದ್ರು. ಗಿಡವಂ ನೆಡು, ಕೆರೆಯಂ ಕಟ್ಟಿಸು, ಬಾವಿಯಂ ತೋಡಿಸು ಅನ್ನುವ ಮಾತಿನಲ್ಲಿ ನೀನು ಜನರಿಗೆ ಉಪಯೋಗ ಆಗುವಂತ ಕೆಲಸ ಮಾಡುವಂತ. ಈಗ ನೀವು ಹಾಡುವಂಥದ್ದೇ ಬೇರೆ ಇದೆ. ನಿಮ್ಮ ಹಾಡುಗಳಿಗೆಲ್ಲ ಮಕ್ಕಳು ದಾರಿ ತಪ್ಪಿಸ್ತಾವ. ಬಾರ ಬಾರ ಗುಬ್ಬಿ ಥೋ ಹಚ್ಚ ಅಂದ ತಕ್ಷಣ ನಿಂತಿ ಸಹಿತ ಹಾರಿ ಹೋಗಿರ್ಬೇಕು ಹುಡುಗರು. ಅಂತಾವ ಹಾಡ್ತಾರ, ಸಿನಿಮಾ ಹಾಡುಗಳನ್ನ ಹಾಡ್ತಾರ. ಆದ್ರೆ ನಮ್ಮ ಹಿಂದಿನ ಹಿರಿಯರು, ವಯಸ್ಸಾದಂಥವರೆಲ್ಲ ಮಕ್ಕಳಿಗೆ ಪ್ರೇರಣೆ ಆಗುವ ಕಥೆಗಳನ್ನು ಹೇಳಿ ಅವರಿಗೆ ಧೈರ್ಯವನ್ನ, ಸ್ಥೈರ್ಯವನ್ನ, ಆತ್ಮಸ್ಥೈರ್ಯವನ್ನ ತುಂಬುವ ಕೆಲಸಗಳನ್ನ ಮಾಡ್ತಾ ಇದ್ರು ಅನ್ನುವಂಥದ್ದನ್ನ ಅನೇಕರು ತಾವೆಲ್ಲ ಅದನ್ನು ಅನುಭವಿಸಿದ್ದೀರಿ. ಪರೋಪಕಾರಾಯ ಫಲಂತಿ ವೃಕ್ಷಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾರ್ಥಂ ಇದಂ ಶರೀರಂ ಅಂತ. ಗಿಡ ಮರಗಳು ಹಣ್ಣನ್ನ ಕೊಡ್ತವೆ, ನೆರಳನ್ನ ಕೊಡ್ತವೆ. ಯಾಕೆಂದ್ರೆ ಅದು ಪರೋಪಕಾರಕ್ಕಾಗಿ. ನದಿಗಳು, ಹಳ್ಳ ಕೊಳ್ಳಗಳು ಹರಿತಾವೆ ಅಂದ್ರೆ ಅದು ಪರೋಪಕಾರಕ್ಕಾಗಿ. ಆಕಳು ಕಸವನ್ನ ತಿಂದು ರಸ ಮಾಡಿ ನಮ್ಗೆ ಅಮೃತ ಸದೃಶವಾದಂತ ಹಾಲು ಕೊಡ್ತದೆ ಅಂತಂದ್ರೆ ಅದು ಪರೋಪಕಾರಕ್ಕಾಗಿ.
ಆಕಳೇನಾದರೂ ತಾನೇ ಹಾಲು ಕುಡಿತಿತ್ತು ಅಂದ್ರೆ ನೀವೇನ ಹುಲ್ಲು ಹಿಂಡಿ ಹಾಕಬೇಕೆ ಅಲ್ಲ. ನಿಮ್ಮ ಮನ್ಯಾಗ ಹಂಡೆ ಅಂತಿದ್ವಿ, ಈಗ ಅದಾವನ್ರಿ ಹಂಡೆ? ಅದಾವ್ರೆ ಹಂಡೆ ಇದೀವಿ, ಸಿಂಟ್ಯಾಕ್ಸ್ ಬಂದವಿ. ಹಂಡೆ ಹವೀಜ ಅಥವಾ ಬೇರೆ ಬೇರೆ ಟಾಕಿ ಅಂತ ಇರ್ತಿದ್ವು. ಆ ಹಂಡೆ 8 ಕೊಡ 10 ಕೊಡ 15 ಕೊಡ ನೀರು ಹಿಡಿಯುವಂತ ಹಂಡೆ ಇದೆ. ಹಂಡೆಕ್ ನೀವೆಲ್ಲ ನಳದಿಂದ ಬಾವಿಯಿಂದ ಒಯ್ದು ನೀರು ತುಂಬಿಸ್ತಿದ್ರಲ್ಲ, ಹಂಡೇದ ಹೊಟ್ಟೆ ತುಂಬಲಿ ಅಂತ ನೀರು ಹಾಕ್ತಿರೋ ನಿಮಗೆ ಉಪಯೋಗ ಆಗಲಿ ಅಂತ ನೀರು ತುಂಬಿಸ್ತೀರಿ? ಆ ಹಂಡೆ ನೀರು ಕುಡಿತಿತ್ತು ಅಂದ್ರೆ ದೇವರಾಣಿಗೆ ನೀವೇ ನೀರು ತುಂಬಿಸ್ತಿದ್ದಿಲ್ಲ. ಯಾಕಂದ್ರೆ ನಿಮಗೆ ಉಪಯೋಗ ಆಗ್ತದೆ ಅಂತ ಮರಳಿ ನಾವೇ ಅದನ್ನು ಬಳಸ್ತೀವಿ ಅಂತ ಖಾತ್ರಿಯಿಂದ ನೀವು ನೀರು ತುಂಬಿಸ್ತೀರಿ. ಮ್ಯಾಲ್ ಸಿಂಟ್ಯಾಕ್ಸ್ ನೀರು ಏರಿಸ್ತೀರಿ ಅಂದ್ರೆ ಅದು ಹೊಳೆ ನಿಮಗ ಬರ್ತದೆ ಅಂತ ನಿಮ್ಗೆ ಗೊತ್ತಾಯ್ತು. ಹಾಗೆ ಶರಣ ಶಿವಲಿಂಗೇಶ್ವರರ ಜೀವನವು ಕೂಡ ಬಹಳ ವಿಶೇಷವಾಗಿರುವಂತಹದ್ದು. ಅವರು ಬಾವಿಯನ್ನು ತೋಡಿಸಿದ್ರು ತಾವು ಕುಡಿಬೇಕು ಅನ್ನೋ ಕಾರಣದಿಂದ ಅಲ್ಲ, ತಮ್ಮ ಸ್ವಾರ್ಥಕ್ಕಾಗಿ ಅವರು ಭಗವಂತನನ್ನ ಬೇಡಲಿಲ್ಲ. ಅವರ ಜೀವನದಲ್ಲಿ ಮತ್ತೊಂದು ಘಟನೆ ಬರ್ತದೆ. ಅವರು ಈ ಊರಿಗೆ ಒಂದು ಗುಳೆ ರೋಗ ಬರ್ತದೆ, ಕ್ಷಯರೋಗ ಬರುವಂತಹ ಸಂದರ್ಭದಲ್ಲಿ ಪರಮಾತ್ಮನ ಅಶರೀರವಾಣಿಯಿಂದ ನೀನು ಇಲ್ಲಿವರೆಗೆ ಜನರ ಸೇವೆಯನ್ನ ಮಾಡಿದ್ದು ಸಾಕು, ಇನ್ನು ನನ್ನ ಸೇವೆಯನ್ನು ಮಾಡ್ಲಿಕ್ಕೆ ಬಾ ಅಂತ ಕರೀತಾರೆ. ಅವಾಗ ಪರಮಾತ್ಮನಿಗೆ ಹೇಳ್ತಾನೆ, ಇನ್ನೂ ನಾನು ಜನರ ಸೇವೆಯನ್ನ ಮಾಡಬೇಕು ಭಗವಂತ ಅಂತ. ನೋಡು, ಇಲ್ಲಿ ರೋಗಗಳು ಬಂದಿದೆ, ಆ ರೋಗ ಮಾತೆ ನಿನ್ನನ್ನು ಒಯ್ಯಬೇಕು ಅಂತ ಬಂದಿದ್ದಾಳೆ, ನೀನು ನನ್ನ ಪಾದಕ್ಕೆ ಬಂದು ಬಿಡು ಅಂತ ಹೇಳಿದಾಗ, ನೋಡು ನಾನು ಇನ್ನೂ ಜನರ ಸೇವೆಯನ್ನು ಮಾಡಬೇಕು, ಈ ರೋಗ ಕಾಲರಾ ರೋಗ ಮತ್ತೊಂದು ರೋಗಕ್ಕೆ ತುತ್ತಾಗುವಂತ ಜನರ ಸೇವೆಯನ್ನು ಮಾಡಿ ಅವರಿಗೆ ಪ್ರಾಣವನ್ನ ಉಳಿಸುವ ಹಾಗೆ ನಾನು ಪ್ರಯತ್ನವನ್ನು ಮಾಡಬೇಕು ಅಂದಾಗ್ಯೂ ಕೂಡ ನೀನು ಮತ್ತೊಂದು ವಿಚಾರ ಮಾಡ್ತಿಪ್ಪ, ಇಲ್ಲಿವರೆಗೆ ಜನರ ಸೇವೆ ಮಾಡಿದ್ದು ಸಾಕು, ನನ್ನ ಹತ್ತಿರ ಸೇವೆ ಸಲ್ಲಿಸಲಿಕ್ಕೆ ಬಾ ಅಂತೇಳಿ ಅವ್ರನ್ನ ಸ್ವರ್ಗಕ್ಕೆ ಕರೆದಾಗ್ಲೂ ಕೂಡ ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ನಾನು ನನ್ನ ಪ್ರಾಣವನ್ನ ಪಣಕ್ಕಿಟ್ಟಾದರೂ ಕೂಡ ಜನರ ಸೇವೆಯನ್ನ ಮಾಡಿಯೇ ನನ್ನ ಪ್ರಾಣವನ್ನ ನಿನಗೆ ಅರ್ಪಣೆ ಮಾಡ್ತೇನೆ ಹೊರತು ನನ್ನ ಸ್ವಾರ್ಥಕ್ಕಾಗಿ ಜೀವ ಭಯದಿಂದ ನಾನು ನಿನಗೆ ಪ್ರಾಣವನ್ನ ನೀಡೋದಿಲ್ಲ ಅಂತೇಳಿ ಸ್ವತಃ ಭಗವಂತನಿಗೆ ಸವಾಲು ಹಾಕಿ ತಮ್ಮ ಬದುಕನ್ನ ಸಮಾಜಕ್ಕಾಗಿ ಅರ್ಪಣೆ ಮಾಡಿಕೊಂಡವರು ಸದ್ಗುರು ಶರಣ ಶಿವಲಿಂಗೇಶ್ವರರು ಅನ್ನೋದನ್ನ ನಾವು ಯಾರೂ ಕೂಡ ಮರಿಬಾರದು. ಅದಕ್ಕೆ ಹೇಗೆ ಗಿಡಮರಗಳು ನೆರಳನ್ನ ಕೊಡ್ತವೆ, ಆಕಳು ಹಾಲನ್ನ ಕೊಡ್ತವೆ, ನದಿ ಕೊಳ್ಳಗಳು ಹರಿದು ಜನರಿಗೆ ಉಪಕಾರಿ ಆಗ್ತವೆ, ಹಾಗೆ ಈ ಜೀವನವು ಕೂಡ ಜನರಿಗೆ ಉಪಕಾರಿ ಆಗಬೇಕು, ಪರೋಪಕಾರಕ್ಕಾಗಿ ಬದುಕಬೇಕು ಅನ್ನೋದಕ್ಕೆ ಶರಣ ಶಿವಲಿಂಗೇಶ್ವರರು ನಮಗೆಲ್ಲ ಸಾಕ್ಷಿ ಎನ್ನುವಂಥದ್ದನ್ನು ನಾವು ಯಾರು ಕೂಡ ಮರಿಬಾರದು. ಆ ಕಾರಣದಿಂದ ಅಂತ ಮಹಾತ್ಮರ ಜೀವನ ಆದರ್ಶಗಳನ್ನ ನೀವೆಲ್ಲರೂ ಕೂಡ ಪ್ರವಚನ ರೂಪದಲ್ಲಿ ಕೇಳಿದ್ದೀರಿ, ಅವರ ಸೇವೆಯನ್ನು ಮಾಡಿದ್ದೀರಿ. ಈ ನೆಲ ಬಹಳ ವಿಶೇಷವಾಗಿರುವಂತಹದ್ದು. ಸದ್ಗುರು ಶರಣ ಶಿವಲಿಂಗೇಶ್ವರ ಅಂತವರಿಗೆ ಅನೇಕ ಜನ ಪುಣ್ಯ ಪುರುಷರಿಗೆ ಜನ್ಮವಿತ್ತಂತಹ ಈ ಪಾವನ ಭೂಮಿಯಲ್ಲಿ ನಾವು ಇರೋದೇ ಒಂದು ಪುಣ್ಯ ವಿಶೇಷ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಅಂತ ಪರಮ ಪೂಜ್ಯರ 150 ವರ್ಷಗಳ ಹಿಂದೆ ಜನ್ಮಿಸಿರುವಂತಹ ಸದ್ಗುರು ಶರಣ ಶಿವಲಿಂಗೇಶ್ವರರು ತಮ್ಮ ಬದುಕನ್ನ ಶಿವಲಿಂಗ ಶಿವೇಗಳವರ ಆಶೀರ್ವಾದದಿಂದ ಕಟ್ಟಿಕೊಂಡು ಇವತ್ತು 150 ವರ್ಷಗಳ ಹಿಂದೆ ಇದ್ರೂ ಕೂಡ ಅವರನ್ನ ನಾವು ಇಂದಿಗೂ ನೆನೆಸ್ತಾ ಇದ್ದೇವೆ, ಅವರನ್ನ ನಾವು ಮರೆತಿಲ್ಲ. ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳವರು ಹೇಳಿದ ಹಾಗೆ ನಮ್ಮ ಶರಣರು ಸಾಯರು ಸಾವನರಿಯರು, ಅವರಿಗೆ ಎಂದಿಗೂ ಕೂಡ ಸಾವಿಲ್ಲ ಅನ್ನುವಂಥದ್ದು ನಾವೆಲ್ಲರೂ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅಂತಂದ್ರೆ, ಮನುಷ್ಯನಾದಂಥವನು ಸಾಯಲೇಬೇಕು, ಹುಟ್ಟಿದವನು ಸಾಯಲೇಬೇಕು, ಅದರ ಮಧ್ಯದಲ್ಲಿಯೂ ಕೂಡ ಜೀವಂತವಾಗಿರ್ಲಿಕ್ಕೆ ಸಾಧ್ಯವಿದೆ ಎನ್ನುವಂಥದ್ದು. ಬೆಣ್ಣೆಯ ಕಂದಿಲ ಕರಗಲಿಟ್ಟರೆ ಪಾತ್ರೆ ಕರಗಿತ್ತು ಬೆಣ್ಣೆ ಉಳಿಯಿತ್ತು ಅಂತ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ. ಆ ನಿಟ್ಟಿನಲ್ಲಿ ಬೆಣ್ಣೆಯನ್ನು ಕರಗಿಸ್ಲಿಕ್ಕೆ ಒಂದು ಪಾತ್ರೆಯಲ್ಲಿ ನೀವೆಲ್ಲ ಇಟ್ಟಿರ್ತೀರಿ, ಆದ್ರೆ ನಿಮ್ಮ ಮನೆಯಾಗೆಲ್ಲ ಪಾತ್ರೆಯೊಳಗಿನ ಬೆಣ್ಣೆ ಕರಗ್ತದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತ ಸತ್ಯ ಸಂಗತಿ. ಆದ್ರೆ ಅಲ್ಲಮ್ಮ ಪ್ರಭುದೇವರು ಬೆಳಗಿನ ವಚನದಲ್ಲಿ ಹೇಳ್ತಾರೆ, ಪಾತ್ರೆ ಕರಗಿತ್ತು ಬೆಣ್ಣೆ ಉಳಿಯಿತ್ತು ಅನ್ನುವಂಥದ್ದು. ಬೆಣ್ಣೆ ಕರಗಿಸ್ಲಿಕ್ಕೆ ಪಾತ್ರೆಯನ್ನಿಟ್ರೆ ಪಾತ್ರೆನೇ ಕರಗಿ ಬಿಡ್ತದೆ, ಬೆಣ್ಣೆ ಹಾಗೆ ಉಳಿತದೆ ಎನ್ನುವಂಥದ್ದನ್ನ ಅಲ್ಲಮ್ಮ ಪ್ರಭುದೇವರು ಯಾಕೆ ಹೇಳಿದ್ರು ಅಂತಂದ್ರೆ, ಶರೀರ ಅನ್ನುವಂತಹ ಪಾತ್ರೆ ಕರಗಿ ಹೋಗಿದೆ, ಸದ್ಗುರು ಶರಣ ಶಿವಲಿಂಗೇಶ್ವರರು ಮಾಡಿರುವಂತಹ ತಪಶಕ್ತಿ ಇಂದಿಗೂ ಕೂಡ ಬೆಣ್ಣೆಯ ಹಾಗೆ ಅವರ ಗದ್ದಿಗೆಯಲ್ಲಿ ವಿರಾಜಮಾನವಾಗಿದೆ ಎನ್ನುವಂಥದ್ದನ್ನ ನಾವು ಯಾರು ಕೂಡ ಮರಿಬಾರದು. ಅದೇ ಕಾರಣದಿಂದ ಅವರ ಒಂದು ಜೀವನ ಬಹಳ ವಿಶೇಷವಾಗಿರುವಂತಹದ್ದು. ಅವರು ಮಹಾತ್ಮರಿಂದ ಕರೆಯಿಸಿಕೊಂಡಂತವರು, ಮಹಾತ್ಮರ ಆಶೀರ್ವಾದದಿಂದ
ಈ ಭೂಮಿಗೆ ಅವತರಿಸಿ ಬಂದಂಥವ್ರು. ಅದಕ್ಕಾಗಿ ಯಲ್ಲಮ್ಮ ಪ್ರಭುದೇವರು ಕರೆಯದೆ ಬಂದುದ ಹೇಳದೆ ಹೋದುದ ನಾರು ಬಲ್ಲರಯ್ಯ ಅಂತ ನಾವ್ಯಾರು ಅರ್ಜಿ ಹಾಕಿ ಇಂಥವ್ರು ಹೊಟ್ಟೆಗೆ ಹುಟ್ಟಬೇಕು ಅಂತ ಕರೆಯಿಸ್ಕೊಂಡು ಬಂದವರಲ್ಲ. ಮತ್ ಇವಾಗ ಹೋಗ್ಬೇಕು ಅಂತ ನಾವು ಮೊದ್ಲ ಅಪ್ಲಿಕೇಶನ್ ತುಂಬಿ ಹೋಗುವಂಥವ್ರು ನಾವಲ್ಲ. ಇವತ್ತೊಂದು ಘಟನೆ ಆಯ್ತು, ತಾವೆಲ್ಲ ಕೇಳಿದ್ದೀರಿ. ಮಠದಲ್ಲಿ ಒಬ್ಬರು ಸಹಜವಾಗಿರುವಂತ ವ್ಯಕ್ತಿಯ ಸಾವು ಅದು ಮಹಾತ್ಮರ ಸನ್ನಿಧಾನದಲ್ಲಿ ಆಗಬೇಕು ಅಂತಂದ್ರೆ ಪೂರ್ವ ಜನ್ಮದ ಪುಣ್ಯ ಇರಬೇಕು. ಎಲ್ಲರಿಗೂ ಅಂತ ಸುಖದ ಸಾವು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಜನ ಆಸ್ಪತ್ರೆಯೊಳಗೆ ನರಳಾಡಿ ರೋಗ ಬಂದು ರುಜಿನಗಳು ಬಂದು ತೊಂದರೆಯನ್ನು ಅನುಭವಿಸಿ ಹೋಗುವಂತಹದ್ದು. ಆ ವ್ಯಕ್ತಿಯ ಸಾವು ಬರಬಾರದಿತ್ತು ಸಹಜ. ಆದ್ರೆ ಅಂತ ಸಾವು ಬಂದಿದೆ ಅಂತಂದ್ರೆ ಆ ವ್ಯಕ್ತಿಯ ಪುಣ್ಯ ಹಣ್ಣಾಗಿದೆ ಅನ್ನೋ ಕಾರಣದಿಂದನೇ ಶಿವಲಿಂಗೇಶನ ಪಾದಕ್ಕೆ ಅವರು ಸಮರ್ಪಣೆ ಆಗಿದ್ದಾರೆ ಅನ್ನೋದನ್ನ ನಾವು ಮರಿಬಾರದು. ಕರೆಯದೇ ಬಂದುದ ಹೇಳದೆ ಹೋದುದ ನಾರು ಬಲ್ಲರಯ್ಯ ಅಂತ ಅಲ್ಲಮ್ಮ ಪ್ರಭುದೇವರು ಹೇಳಿದ ಹಾಗೆ ಪರಮ ಪೂಜ್ಯ ಶಿವಲಿಂಗ ಮಹಾಶಿವೇಗಳವರ ಪುಣ್ಯ ಶಕ್ತಿಯಿಂದ ಈ ಭೂಮಿಗೆ ಅವತರಿಸಿ ಬಂದು ಜನರ ಉದ್ಧಾರ ಮಾಡಿರುವಂತ ಸದ್ಗುರು ಶರಣ ಶಿವಲಿಂಗೇಶ್ವರರು ಮತ್ತೆ ಹೋಗುವ ಸಂದರ್ಭದಲ್ಲಿಯೂ ಕೂಡ ಸ್ವತಃ ಸಾಕ್ಷಾತ್ ಭಗವಂತನೇ ಅವನನ್ನ ಕರೆಯಲಿಕ್ಕೆ ಬಂದಾಗಲೂ ಕೂಡ ಆ ಭಗವಂತನಿಗೆ ಒಂದಿಷ್ಟು ಸಮಯವನ್ನ ಕೇಳಿ ಜನರ ಸೇವೆಯನ್ನ ಮಾಡಿಯೇ ನಾನು ನಿನಗೆ ಹತ್ತಿರ ಬರ್ತೀನಿ ಅನ್ನುವಂಥದ್ದನ್ನ ಭಗವಂತನಿಗೂ ಕೂಡ ಸಮಯವನ್ನ ಕೇಳಿ ಪಡೆದುಕೊಂಡು ಜನರಿಗೆ ಉಪಕಾರಿಯಾಗುವಂತ ಕೆಲಸ ಮಾಡ್ತಾರೆ ಅಂತಂದ್ರೆ ಅಂಥವರ ಪುಣ್ಯ ವಿಶೇಷ ಅನ್ನುವಂಥದ್ದು. ಈ ಭೂಮಿಗೆ ಬಂದಾಗ ಶರೀರಕ್ಕೆ ಉಸಿರು ಇತ್ತು, ಹೆಸರು ಮಾತ್ರ ಇದ್ದಿದ್ದಿಲ್ಲ. ಈ ಭೂಮಿಗೆ ಬಂದಾಗ ಶರೀರಕ್ಕೆ ಉಸಿರು ಇತ್ತು, ಹೆಸರು ಮಾತ್ರ ಇದ್ದಿದ್ದಿಲ್ಲ. ಎಲ್ಲರೂ ಕೂಡಿ, ಎಲ್ಲರೂ ನಮ್ಮ ಮನೆಯವರೆಲ್ಲರೂ ಬಳಗದವರು ಕೂಡಿ ಇದಕ್ಕೊಂದು ದೇಹಕ್ಕೆ ಹೆಸರಿಡ್ತಾರೆ. ಇದು ಒಂದಿಷ್ಟು ವರ್ಷಗಳವರೆಗೆ ಈ ಭೂಮಿ ಮೇಲೆ ತಮ್ಮ ಜೀವನವನ್ನು ನಡೆಸಿ ಕೊನೆಗೊಂದು ದಿನ ಈ ದೇಹದಿಂದ ಉಸಿರು ಹೊರಗೆ ಹೋಗುವ ಪೂರ್ವದಲ್ಲಿ ಯಾರು ಅವರ ಹೆಸರನ್ನ ಉಳಿಸಿಕೊಂಡು ಹೋಗುವ ಕೆಲಸವನ್ನು ಮಾಡ್ತಾರೆ, ಅವರು ಈ ಭೂಮಿ ಮೇಲೆ ಹುಟ್ಟಿದ್ದು ಸಾರ್ಥಕತೆ ಆಗ್ತದೆ ಅನ್ನುವಂಥದ್ದು. ಬಹುಶಃ ದೇಹದಿಂದ ಉಸಿರು ನಿಂತು ಹೋಗಿ ಬಹು ವರ್ಷಗಳು ಆಗಿರ್ಬೋದು, ಆದರೆ ಸದ್ಗುರು ಶರಣ ಶಿವಲಿಂಗಿ ಹೆಸರು ಮಾತ್ರ ಸೂರ್ಯಚಂದ್ರರು ಎಷ್ಟು ಶಾಶ್ವತವೋ ಅಷ್ಟೇ ಶಾಶ್ವತವಾಗಿ ಅವರ ಹೆಸರಿದೆ ಎನ್ನುವುದಕ್ಕೆ ಅವರ ತಪಸ್ಸು, ತ್ಯಾಗ, ಸೇವೆ, ಪರೋಪಕಾರವೇ ಮುಖ್ಯ ಕಾರಣವಾಗ್ತದೆ ಎನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಅವರ ಒಂದು ಸೇವೆ ಹೀಗೆ ಆಶೀರ್ವಾದದ ರೂಪದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಸದಾಕಾಲ ಅದು ನೀಡ್ತಾ ಇರಲಿ ಎನ್ನುವಂತ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಎಲ್ಲ ಕಾರ್ಯಕ್ರಮಗಳನ್ನ ತಾವೆಲ್ಲ ಅತ್ಯಂತ ಸುಂದರವಾಗಿ ಇಂಥ ಚಳಿಯಲ್ಲಿಯೂ ಕೂಡ ಅತ್ಯಂತ ಭಕ್ತಿ, ಶ್ರದ್ಧೆ, ಪ್ರಾಮಾಣಿಕತೆಯಿಂದ ತಾವೆಲ್ಲ ಸೇವೆಯನ್ನು ಮಾಡಿದ್ದೀರಿ. 150ನೇ ಜಯಂತ್ಯೋತ್ಸವನ್ನ ಅತ್ಯಂತ ವಿಧಾಯಕವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ತಾವೆಲ್ಲ ಆಚರಿಸಿದ್ದೀರಿ. ಪೂಜ್ಯ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರು ಯಂಗ್ ಅಂಡ್ ಎನರ್ಜೆಟಿಕ್ ಅವರು, ಬಹಳ ಕ್ರಿಯಾಶೀಲ ಯುವತಿಗಳವರು, ನಮ್ಮ ಕಲ್ಯಾಣ ಕರ್ನಾಟಕದ ಕಾಂತಿ ಎನ್ನುವ ರೀತಿಯಲ್ಲಿ ನಿರಂತರವಾಗಿ ಜನಸೇವೆ, ಜನಾರ್ದನನ ಸೇವೆ ಎನ್ನುವ ಧ್ಯೇಯದೊಂದಿಗೆ ಭಕ್ತರನ್ನು ಸಂಪ್ರೀತಿಗೊಳಿಸುವಂತ ಕ್ರಿಯಾಶಕ್ತಿಯನ್ನು ಅವರು ಅನುಸರಿಸಿಕೊಂಡು ಮುನ್ನಡೆದಿದ್ದಾರೆ. ಹೀಗಾಗಿ ಶರಣ ಶಿವಲಿಂಗೇಶ್ವರ ಮಠ ಮತ್ತು ಶಿವಲಿಂಗೇಶ್ವರ ಮಠ, ಶಿವಲಿಂಗೇಶ್ವರ ವಿರಕ್ತ ಮಠ, ಶರಣ ಶಿವಲಿಂಗೇಶ್ವರ ಮಠ ಇವೆರಡೂ ಕೂಡ ಒಂದು ದೇಹದ ಎರಡು ಕಣ್ಣುಗಳಿದ್ದ ಹಾಗೆ, ಎರಡು ಕಣ್ಣುಗಳು ಹೇಗಿರುತ್ತವೆ ಹಾಗೆ ಅದೊಂದು ರೀತಿಯಲ್ಲಿ ಮುನ್ನಡೆದಿದೆ ಎನ್ನುವಂಥದ್ದು. ಶಿವಲಿಂಗೇಶ್ವರರ ಶಿಷ್ಯರಾದರೂ ಕೂಡ ಆ ಎರಡೂ ಮಠಗಳ ಒಂದು ಸೇವೆಯನ್ನು ಭಕ್ತರು ತಾವೆಲ್ಲ ಅತ್ಯಂತ ನಿಷ್ಠೆಯಿಂದ ಮಾಡ್ತಾ ಇದ್ದೀರಿ. ಸೇವಾ ಮಾಡೋದನ್ನ ನೋಡಿ ಕಲಿಬೇಕು ಅಂದ್ರೆ ಅದು ಮಾದನೇಪರಿಗೆ ಭಕ್ತರನ್ನು ನೋಡಿಯೇ ಕಲಿಬೇಕು, ಅಷ್ಟು ಚೆನ್ನಾಗಿ ತಾವೆಲ್ಲ ಸೇವೆಯನ್ನು ಮಾಡ್ತಾ ಇದ್ದೀರಿ. ಆ ಸೇವೆಯ ಅವಕಾಶವನ್ನು ಪೂಜ್ಯ ಶಿವಲಿಂಗ ಮಹಾಶಿವಿಗಳವರು ಒಳ್ಳೆಯ ಪರಂಪರೆಯನ್ನು ತಮಗೆಲ್ಲ ಹಾಕಿದ್ದಾರೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ನಮ್ಮ ಶಾಂತಿವೀರ ಶಿವಾಚಾರ್ಯರು ನಾಡಿನ ತುಂಬೆಲ್ಲ ಪ್ರವಚನಗಳನ್ನ ಮಾಡ್ತಾರೆ. ಪ್ರಣವ ಕುಟೀರವನ್ನ ಸುಂದರವಾಗಿ ಕಟ್ಟಿದ್ದಾರೆ. ಪ್ರವಚನಗಳ ಮೂಲಕ ಜನರಿಗೆ ಸಂಸ್ಕಾರ ಲಿಂಗ ದೀಕ್ಷೆಯನ್ನು ನೀಡ್ತಾ ಮುನ್ನಡೆದಿದ್ದಾರೆ. ಅವರಿಂದ ಇಲ್ಲಿ 20 ದಿನಗಳವರೆಗೆ ಪ್ರವಚನ ಜರುಗಿದೆ. ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಮೃತ್ಯುಂಜಯ ಸ್ವಾಮಿಗಳವರು, ಮೈಂದರಿಗೆ ಪೂಜ್ಯರು ಕೂಡ ಇಲ್ಲಿ ಬಂದು ಮಾರ್ಗದರ್ಶನ ನೀಡಿದ್ದಾರೆ. ಹೀಗೆ ಎಲ್ಲರೂ ಸಹಕಾರದೊಂದಿಗೆ ನಮ್ಮ ಯಳಮಲ್ಲಿ ಮಲ್ಲಣ್ಣವರಾಗಿರ್ಬೋದು, ಹಾಗೆ ನಮ್ಮ ಸಂಗಣ್ಣಪ್ಪ ನಿಂಬಾಳ್ ಅವರಾಗಿರ್ಬೋದು, ಬಹಳ ಅತ್ಯುತ್ತಮ ಅವರು ಕಮಿಟಿಯ ಮುಖ್ಯಸ್ಥರಾಗಿ ಕಮಿಟಿ ಎಲ್ಲ ಪದಾಧಿಕಾರಿಗಳ ಸಹಯೋಗದೊಂದಿಗೆ ಒಂದು ಮಠವನ್ನ ಹೇಗೆ ಸ್ವಾಮಿಗಳು ಇಲ್ಲದೇ ಇದ್ರೂ ಕೂಡ ಆ ಮಠದ ನಿರ್ವಹಣೆಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಿ ಅಭಿವೃದ್ಧಿಯನ್ನ ಮಾಡಬಹುದು ಅನ್ನುವುದಕ್ಕೆ ಸದ್ಗುರು ಶರಣ ಶಿವಲಿಂಗೇಶ್ವರರ ಮಠವೇ ನಮಗೆಲ್ಲ ಸಾಕ್ಷಿಯಾಗಿ ನಿಲ್ತದೆ ಅನ್ನೋದನ್ನ ನಾವೆಲ್ಲರೂ ಗಮನಿಸಿದ್ದೇವೆ. ಆ ಎಲ್ಲ ಸೇವಾರ್ಥಿಗಳಿಗೆ ನಿರಂತರ
ಪೂಜ್ಯ ಗುರುಗಳವರ ಆಶೀರ್ವಾದ ಇರಲಿ. ನಮ್ಮ ಸುಭಾಷ್ ಗುತ್ತೇದಾರ್ ಅವರು ಶಾಸಕರಾಗಿ ಬಹು ಜನಪರವಾದಂಥ ಯೋಜನೆಗಳನ್ನು ತಂದುಕೊಟ್ಟವರಾಗಿದ್ದಾರೆ. ಹೀಗಾಗಿ ಅವರು ಪೂಜ್ಯ ಶಿವಲಿಂಗ ಮಹಾಸ್ವಾಮಿಗಳವರ ಅತ್ಯಂತ ಪ್ರೀತಿ ಶಿಷ್ಯರಾಗಿದ್ದರು. ಹೀಗಾಗಿ ಅವರಿಗೆ ನಿಮ್ಮೆಲ್ಲರ ಒಂದು ಪ್ರೀತಿಯ ಬೆಂಬಲವೂ ಕೂಡ ಇದೆ ಅನ್ನುವಂಥದ್ದು, ಮತ್ತೆ ಅವರ ಸೇವೆ ಈ ನಾಡಿಗೆ ನಿರಂತರವಾಗಿ ಇರಲಿ ಅನ್ನುವಂಥ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಹಾರೈಸಿ ನಿಮಗೆಲ್ಲ ಪರಮ ಪೂಜ್ಯರ ಆಶೀರ್ವಾದ ಇರಲಿ. ನಮ್ಮ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳವರು ನಾವೆಲ್ಲ ಕೂಡಿ ಅಧ್ಯಯನವನ್ನು ಮಾಡಿರುವಂಥವರು, ಜ್ಞಾನ ಶಿಖರವಾಗಿರುವಂಥ ಪರಮ ಪೂಜ್ಯರು, ಚತುರ್ಭಾಷಾ ಪಂಡಿತರಾಗಿದ್ದಾರೆ. ಅವರ ವಾಣಿಯಿಂದ ತಾವೆಲ್ಲ ಅನೇಕ ವಿಷಯಗಳನ್ನು ಕೇಳಿದ್ದೀರಿ. ಬಹುಶಃ ಕನ್ನಡ, ಇಂಗ್ಲಿಷು, ಸಂಸ್ಕೃತ, ಹಿಂದಿ ಹೀಗೆ 4 ಭಾಷೆಗಳಲ್ಲಿ ನಮ್ಮ ವೇದಾಂತ ಸಂಪ್ರದಾಯದಲ್ಲಿ ಬಹಳ ಅತ್ಯುತ್ತಮವಾದಂತಹ ಪ್ರವಚನಗಳ ಮೂಲಕ, ಬರಹದ ಮೂಲಕ, ಭಾಷಣಗಳ ಮೂಲಕ ವೇದಾಂತ ಸಿದ್ಧಾಂತವನ್ನ ಅತ್ಯಂತ ಸಮರ್ಥವಾಗಿ ಮುನ್ನಡೆಸುವ ಯುವಯತಿಗಳಲ್ಲಿ ಅಗ್ರಗಣ್ಯರು ಯಾರು ಅಂದ್ರೆ ಅದು ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು ಅನ್ನುವಂಥದ್ದು ಬಹಳ ಹೆಮ್ಮೆ ಪಡಬೇಕಾಗಿರುವಂಥದ್ದು. ಅಂತ ಪೂಜ್ಯರ ವಾಣಿಯನ್ನು ತಾವೆಲ್ಲ ಕೇಳಿದ್ದೀರಿ. ನಮಗೆಲ್ಲ ಹಿರಿಯ ಮಾರ್ಗದರ್ಶಕರಾಗಿ ಪೂಜ್ಯ ಮಹಾಂತ ಮಹಾಸ್ವಾಮಿಗಳವರು ಪೂಜ್ಯರು ಹೇಳಿದ ಹಾಗೆ ನಮ್ಮ ಗುರುಗಳವರನ್ನ ಅವರಲ್ಲೇ ನಾವು ಕಾಣ್ತಾ ಇದ್ದೇವೆ. ಅವರ ಮಾತೃ ಹೃದಯ ವೈಶಾಲ್ಯತೆ ಮತ್ತು ಅವರ ಲಿಂಗ ಪೂಜಾನಿಷ್ಠೆ ನಮ್ಮನ್ನೆಲ್ಲ ಹೀಗೆ ಸದಾಕಾಲ ಮುನ್ನಡೆಸಲಿ ಅಂತ ಆಶಿಸಿ ತಮ್ಮೆಲ್ಲರಿಗೆ ಶುಭ ಕೋರಿ 4 ಮಾತುಗಳಿಗೆ ವಿರಾಮವನ್ನು ನೀಡ್ತೇವೆ. ಇಲ್ಲಿಯವರೆಗೆ ನಮ್ಮೆಲ್ಲರನ್ನ ಹಾರೈಸಿ ಆಶೀರ್ವದಿಸಿದ ಪೂಜ್ಯ ಅಪ್ಪಾಜಿಯವರ ಪವಿತ್ರವಾದ ಶ್ರೀಚರಣಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.